ಓಂ ಶಾಂತಿ. ओम शांति. आज बाबा की मुरली बहुत पावरफुल है. ये वरदान लेने का बरस है, तो वरदानों को लेना कैसे ये बोला हुआ है. दृढ़ता संपन्न अभ्यास, स्वयं से रूरवान करते स्वयं को रीइनकारनेट करने की ये बरस. ये साधारण समय नहीं है, ये बहुत बड़ी महत्वपूर्ण टाइम है. ಬಾಬಾ ಇವತ್ತು ಈ ವರ್ಷ ಅವಾಗ ಹೇಳಿರ್ಬೋದು 86 31 386 ಇರ್ಬೋದು, ಆದರೆ ಈಗ 2020 ಏನಿದೆ ತಿಳ್ಕೊಳ್ಳಿ. ಈಗೇನು ಈಗ ಸಮಯ ಫ್ರೀ ಟೈಮ್ ಕೊಟ್ಟಿದ್ದಾರೆ, ಇದು ವಿಶೇಷ ವರದಾನದ ವರ್ಷ. ಈಗ ನಾನು ಏನೇನ್ ಮಾಡಬೇಕು, ಏನೇನ್ ತಗೊಳ್ಬೇಕು ಬಾಬಾವರಿಂದ, ಅದನ್ನ ನಾನು ಈಗ ತಗೊಂಡ್ಬಿಡ್ಬೇಕು, ಇನ್ನಾಗಲ್ಲ ಅಂತ. ಅದಕ್ಕೆ ದೃಢತಾ ಸಂಪನ್ನ ತಪಸ್ಯ, ಬಾರ್ ದೃಢತಾ ಸಂಪನ್ನ ಅಭ್ಯಾಸ, ತನ್ನ ಜೊತೆ ತನ್ನ ಮಾತಾಡ್ಕೊಳ್ತಾ ತನ್ನನ್ನ ಪುನಃ ಅವತರಿತ ಆತ್ಮನನ್ನಾಗಿ ಮಾಡ್ಕೊಳ್ಳೋದೇನಿದೆ ಅದು ಈಗ ಮಾಡ್ಬೋದು. ಈ ಮಾರ್ಜಿನ್ ಯಾರು ಬಿಡ್ತಾರೆ ಆಮೇಲೆ ಅವ್ರೇನು ಮಾಡಕ್ಕಾಗಲ್ಲ, ಆಮೇಲೆ ಏನೂ ಮಾಡಕ್ಕಾಗಲ್ಲ. ಅಷ್ಟು ಕೇರ್ಫುಲ್ ಆಗಿರ್ಬೇಕು, ಬಹಳ ಎಚ್ಚರ ವಹಿಸ್ಬೇಕಾಗುತ್ತೆ. ಲಕ್ಷ್ಯ ಅಂತೂ ಇದೆ ಎಲ್ಲರಿಗೆ, ಬಾಪ್ ಸಮಾನ ಆಗ್ಬೇಕು. ಬಾಲಕ್ ಸೋ ಮಾಲಿಕ್. ಬಾಬಾ ಹೇಳ್ತಾರೆ, ಯಾರು ನನ್ನ ಬಾಲಕರಾಗಿದ್ದಾರೆ ಅವ್ರಿಗೆಲ್ಲ ಆಸ್ತಿಯ ಅಧಿಕಾರಗಳನ್ನು ಕೊಟ್ಟಿದ್ದಾರೆ, ಅವರು ನನ್ನ ಮಕ್ಕಳು, ಮಾಲೀಕರು. ಬಟ್ ಇದರ ಅಧಿಕಾರ, ಈ ವರದಾನವನ್ನು ತಗೊಂಡು ಯಾರು ಮುಂದುವರಿತಿದ್ದಾರೆ, ಲಕ್ಷ್ಯ ಪ್ರಮಾಣ ಲಕ್ಷಣಗಳನ್ನು ತಗೊಂಡು ಬರ್ತಿದ್ದಾರೆ, ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ತಂದೆಯ ಸಮಾನ ಎಲ್ಲ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಇರೋ ರೀತಿಯಲ್ಲಿ ಅಟೆನ್ಷನ್ ಎಷ್ಟಿಟ್ಟಿದ್ದಾರೆ. ಬಾಬಾವ್ರದನ್ನು ನೋಡ್ತಾ ಬಾಬಾ ತುಂಬಾ ಪ್ರೀತಿಯಿಂದ ಹೇಳ್ತಿದ್ದಾರೆ, ಈ ಸಮಯನ ಸದುಪಯೋಗ ಮಾಡ್ಕೊಳ್ಳಿ. ಸಂಗಮ್ ಯುಗದ ಪ್ರತಿ ಗಳಿಗೆ ವರ್ಷಗಳ ಸಮಾನ. ಇದನ್ನ ಹಂಗಿಂಗೆ ವೇಸ್ಟ್ ಮಾಡ್ಬಿಟ್ರೆ ನಮ್ಮನ್ನ ನಾವು ಕ್ಷಮೆ ಮಾಡ್ಕೊಳಕ್ ಆಗಲ್ಲ. ಈ ಟೈಮ್ ವಾಪಸ್ ಅಂತೂ ಬರಲ್ಲ, ಬಟ್ ಕಲ್ಪಾಂತರ ಭಗವಂತನ ವರದಾನ, ಭಗವಂತನ ಪ್ರಾಪ್ತಿಗಳಿಂದ ವಂಚಿತರಾಗ್ತೀವಿ. ಈ ಭಯನೂ ಇರಬೇಕು, ಪ್ಲಸ್ ಅಟೆನ್ಷನ್ ಇರಬೇಕು. ಅಷ್ಟು ತನ್ನ ಆತ್ಮನಿಗೆ ಮೋಸ ಮಾಡ್ಕೊಳ್ಳೋ ನಿರ್ದಯಿಗಳಾಗಬಾರ್ದು. ಏನಾಗಬಾರ್ದು? ನಿರ್ದಯಿಗಳು. ಪುರುಷಾರ್ಥ ಮಾಡಲ್ಲ ಅಂದ್ರೆ ನಿರ್ದಯಿಗಳು. ಬೇರೆ ಬೇರೆ ಕೆಲಸದಲ್ಲಿ ಟೈಮ್ ಪಾಸ್ ಮಾಡೋದಲ್ಲ, ನಿರ್ದಯಿಗಳಾಗಂಗಿಲ್ಲ. ಕೇಳಿ, ಬಾಬಾ ತುಂಬಾ ಪ್ರೀತಿಯಿಂದ ಎಷ್ಟು ವಿಧವಾದ ವಿಧಿಗಳನ್ನು ಹೇಳ್ತಿದ್ದಾರೆ. आज सर्व खजानों के मालिक अपने मास्टर बच्चों को देख रहे हैं. बालक सो मालिक कहाँ तक बने हैं ये देख रहे हैं. इस समय जो श्रेष्ठ आत्माएं सर्व शक्तियों के, सर्व खजानों के मालिक बनते हैं, वो मालिकपन के संस्कार भविष्य में भी विश्व के मालिक बनाते हैं. तो क्या देखा? ಇವತ್ತು ಸರ್ವ ಖಜಾನೆಗಳ ಮಾಲೀಕ ತಂದೆ ತನ್ನ ಮಕ್ಕಳು, ಮಾಸ್ಟರ್ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಬಾಲಕ್ ಸೋ ಮಾಲಿಕ್ ಎಷ್ಟಾಗಿದ್ದಾರೆ ಇದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ನನ್ನ ಬಾಲಕರು, ಮಕ್ಕಳು ನನ್ನ ಎಲ್ಲ ಖಜಾನೆಗಳಿಗೆ ಅಧಿಕಾರಿಗಳಾಗಿ ಪಾತ್ರರು, ಯೋಗ್ಯರೆಷ್ಟಾಗಿದ್ದಾರೆ ಅದನ್ನ ನೋಡ್ತಾ ಇದ್ದೀನಿ. ಈ ಸಮಯದಲ್ಲಿ ಯಾರೆಲ್ಲ ಶ್ರೇಷ್ಠ ಆತ್ಮಗಳು ಸರ್ವಶಕ್ತಿಗಳ ಖಜಾನೆಗಳ ಮಾಲೀಕರಾಗಿದ್ದಾರೆ. ಎಲ್ಲಾ ಶಕ್ತಿಗಳನ್ನು ತಗೊಳ್ಳೋದಂತಂದ್ರೆ ಮಾಯೆ ಮೇಲೆ, ಇಂದ್ರಿಯಗಳ ಮೇಲೆ, ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಅಧಿಕಾರ ತಗೊಳ್ಳೋದು, ವಿಜಯ ಪಡ್ಕೊಳ್ಳೋದು ಅಂದಾಗ ಅವರು ಭವಿಷ್ಯದಲ್ಲಿ ಇಲ್ಲಿನ ಮಾಲೀಕರೇ ಭವಿಷ್ಯದ ಏನು ಇಲ್ಲಿನ ಅಧಿಕಾರಿಗಳಂದ್ರೆ ಸ್ವರಾಜ್ಯ ಅಧಿಕಾರಿಗಳೇ ಭವಿಷ್ಯ ವಿಶ್ವ ರಾಜ್ಯದ ಅಧಿಕಾರಿಗಳಾಗಿರ್ತಾರೆ. ಸೊ ನಾನು ಏನ್ ನೋಡಿರ್ಬೋದು,
ಇದು ಬಾಬಾ ಹೇಳ್ತಿರೋದು, ಬಾಲಕರೇ ಮಾಲೀಕರಾಗಿ ನನ್ನ ಅಧಿಕಾರಗಳನ್ನು ತಗೊಂಡಾಗ ವಿಶ್ವದ ಮಾಲೀಕರಾಗ್ಬೋದು. ಬಟ್ ಆದ್ರೆ ನಾನು ಮಕ್ಕಳಲ್ಲಿ ಏನ್ ನೋಡ್ತಾ ಇದ್ದೀನಿ, तो बालक तो सभी है बाबा और मैं, ये लगन सभी बच्चों में अच्छी लग गई है. बालकपन का नशा तो सभी में है, लेकिन बालक सो मालिक अर्थात बाप समान संपन्न. बाप समान संपन्न ದೊಡ್ಡ ಪರಿಭಾಷೆ. ಮಕ್ಕಳಂತೂ ಎಲ್ಲರೂ ಆಗಿದ್ದಾರೆ, ಬಾಬಾ ಬಾಬಾ ಅನ್ನೋ ಲಗನ್ನಂತೂ ಇದೆ. ಆದ್ರೆ ಬಾಲಕ್ ಮಾಲೀಕ್ ಆಗೋದಂದ್ರೆ ಬರೀ ಬಾಲಕರಾಗಿ ಉಳ್ಕೊಳ್ಳೋದಲ್ಲ. ಬಾಬಾ ನಾನ್ ನಿನ್ ಮಗು, ಬರೀ ಪ್ರೀತಿಯ ಲಡ್ಡು ತಿನ್ಸೋದಲ್ಲ, ಬಟ್ ಅವ್ರ ಅಧಿಕಾರಗಳನ್ನ ತಗೊಂಡು ಉಪಯೋಗಿಸೋದೇನಿದೆ, ತನ್ನನ್ನ ರಾಜನನ್ನಾಗಿ, ಅರ್ಥಾತ್ ಗುಲಾಮಿ ಇದೆಯಲ್ಲ, ಇಂದ್ರಿಯಗಳ ದಾಸತ್ವ, ಮನಸ್ಸು ಬುದ್ಧಿ ಸಂಸ್ಕಾರಗಳ ದಾಸತ್ವ, ಇದರಿಂದ ಮುಕ್ತನಾಗಿ ಬಾಲಕ್ ಮಾಲೀಕರಾಗೋದಂದ್ರೆ ತಂದೆಯ ಸಮಾನ ಸಂಪನ್ನರಾಗೋದು. तो बालकपन की स्थिति और मालिकपन की स्थिति इसमें अंतर देखा. ಏನ್ ನಾನ್ ನೋಡಿದೆ ಅಂದ್ರೆ, ನನ್ನ ಮಕ್ಕಳು ಬಾಬನ್ ಮಗು ಅನ್ನೋ ಲಗನ್ ಎಲ್ಲರಿಗಿದೆ, ಆದ್ರೆ ಮಾಲೀಕತನದ ಸ್ಥಿತಿ ಏನು ಈಕ್ವಲಿ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು, ಇದರಲ್ಲಿ ಬಹಳ ದೊಡ್ಡ ಅಂತರ ನೋಡ್ದೆ. ಅಂತರ ನೋಡಿದ್ರು ಬಾಬೂರು. ಯಾಕೆ ಅಂತರ ಅನ್ನೋದು ಬಾಬಾ ಹೇಳ್ತಾರೆ, ಮಾಲಿಕ್ ಪನ್ ಅರ್ಥಾತ್ ಹರ್ ಕದಂ ಸ್ವತಃ ही संपन्न स्थिति में स्वयं का होगा और सर्व प्रति भी होगा. इसको कहते हैं मास्टर अर्थात बालक सो मालिक. मालिकपन की विशेषता, जितना ही मालिकपन का नशा उतना ही विश्व सेवादारी के संस्कार सदा इमर्ज रूप में रहता है. ಇದು ತುಂಬಾ ಇಂಪಾರ್ಟೆಂಟ್. ಏನೋ ಬಾಬಾ ಹೇಳ್ತಿರೋದು, ಮಾಲಿಕ್ ಅಂಡ್ ಬಾಲಕ್, ಬಾಲಕದ ನಶೆಯಲ್ಲಿ ಎಲ್ರೂ ಪಾಸ್, ನಾನು ಬಾಬನ್ ಮಗು ಅಂತ ಇದೆ. ಆದ್ರೆ ಮಾಲೀಕನಾಗಿ ನಡಿಬೇಕಲ್ಲ, ನಾನು ಸರ್ವಾಧಿಕಾರಿ ಈಶ್ವರನ ಎಲ್ಲ ಖಜಾನೆಗಳ ಮೇಲೆ. ಸೊ ಆ ಸ್ಥಿತಿಯಲ್ಲಿರೋರು ಹೆಂಗಿರ್ತಾರೆ, ಅವರ ಪ್ರತಿ ಹೆಜ್ಜೆ ಸ್ವತಃ ಸಂಪನ್ನ ಸ್ಥಿತಿಯ ಕಡೆ ಸ್ವಯಂ ಸ್ಥಿತಿ ಇರುತ್ತೆ. ಅಂದ್ರೆ ಎಲ್ಲ ಪ್ರಾಪ್ತಿಗಳ ಅನುಭವ ಮಾಡ್ಕೊಂಡು ಹೋಗ್ತಾರೆ. ನಾನು ಯಾರ ಹತ್ರ ಇದ್ದೀನಿ, ಸಾಗರನ ಹತ್ರ ಇದ್ದೀನಲ್ಲ, ಸಾಗರದ ಹತ್ರ ಕೊರತೆ ಇರೋಕ್ಕಾಗಲ್ಲಲ್ಲ. ಅದಕ್ಕೆ ಹೇಳಲಾಗುತ್ತೆ ಮಾಸ್ಟರ್ ಅರ್ಥಾತ್ ಬಾಲಕ್ ಮಾಲಿಕ್. ಮಾಸ್ಟರ್ ಆಗುವುದಂದ್ರೆ ಎಷ್ಟು ಬಾಲಕ ಅರ್ಥಾತ್ ಆಜ್ಞಾಕಾರಿ, ಅಷ್ಟು ಸರ್ವಾಧಿಕಾರಿ. ಬಾಲಕ ಅಂದ್ರೆ ಬಾಯಿ ಮಾತಲ್ಲಿ ಬಾಬಾ ನಿನ್ ಮಗು ಆಗೋಯ್ತು ಅಂತ ಅಂದ್ಕೊಳ್ಳೋದಲ್ಲ. ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದ ಪ್ರಮಾಣ ಕಾಲಿಡೋರೇನೇ ಬಾಲಕರು. ಬಾಬನ್ ಪರಿಭಾಷೆಯಲ್ಲಿ ಹಂಗೆ ಭಕ್ತರು ಅಂದ್ಕೋತಾರೆ, ಅಪ್ಪ ನೀನೇನೆ ಎಲ್ಲ, ನನಗೆ ನೀನೇನ್ ಬಿಟ್ರೆ ಯಾರಪ್ಪ ಇದ್ದಾರೆ ಅಂತ ಬರೀ ಬಾಯಿ ಮಾತು ಸುಳ್ಳು ಹೇಳ್ತಿರ್ತಾರೆ. ನಾವು ಮಕ್ಕಳು ಹಂಗಾಗ್ಬಾರ್ದು. ಬಾಬಾ ನೀನಂದ್ರೆ ಪ್ರಾಣ, ನೀನನ್ ಬಿಟ್ರೆ ಯಾರು ಇಲ್ಲ, ಬರೀ ಹಂಗೆ ಸುಳ್ಳು ಹೇಳ್ಕೊಂಡು ಆಮೇಲೆ ತನಗೆ ಹೆಂಗ್ ಬೇಕೋ ತನ್ನ ಮನ್ಮತ ಪರಮತಗಳಲ್ಲಿ ಜನಮತದಲ್ಲಿ ನಡೆಯೋದು ಸುಳ್ಳದು, ದೋಖ. ಸುಳ್ಳು ತನಗೆ ಮೋಸ. ಅದೇನ್ ಬಾಬೂರಿಗೆ ಪ್ರಶ್ನೆ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಭಗವಂತನಿಗೆ ಮೋಸ ಮಾಡಕ್ಕಾಗತ್ತಾ? ಬಾಲಕ್ ಮಾಲಿಕ್ ಪರಿಭಾಷೆ ಎಷ್ಟು ದೊಡ್ಡದು ನೋಡಿ. मालिकपन की विशेषता, जितना ही मालिकपन का नशा उतना ही विश्व सेवादारी के संस्कार सदा इमर्ज रूप में रहता. जितना ही मालिकपन की नशा उतना ही साथ साथ विश्व सेवादारी का नशा. दोनों की समानता हो, यह है बाप समान मालिक बनना. ಅಧಿಕಾರದ ನಶೆ ಅಂದ್ರೆ ಅಹಂಕಾರದಲ್ಲಿ ಬರೋದಲ್ಲ, ಎಷ್ಟು ಮಾಲೀಕತನದ. ನನ್ನ ತಂದೆ ಇಷ್ಟು ವಿಶಾಲ ಖಜಾನೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಅಷ್ಟೇ ನಿರ್ಮಾಣತೆ. ಥ್ಯಾಂಕ್ ಯು ಬಾಬಾ. ತಂದೆ ಹೆಂಗೆ ನಾನು ವಿಶ್ವ ಸೇವಾದಾರಿ ಅಂತಾರೆ, ಈ ಖಜಾನೆಗಳು ಏನು ಕೊಟ್ಟಿದ್ದಾರೆ ಬಾಬೂರು, ಅದನ್ನ ತಗೊಳ್ಳೋದ್ರ ಅರ್ಥ ಏನು? ರೆಸ್ಪಾನ್ಸಿಬಿಲಿಟಿ. ಏನು ಕೊಡ್ತಿದ್ದಾರೆ ನನ್ನ ತಂದೆ? ಇಷ್ಟು ಸಾಗರದಷ್ಟು ಖಜಾನೆ ವಿಶ್ವಕ್ಕೆ ಹಂಚಲಿಕ್ಕೆ, ತನ್ನ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ.
ವಿಶ್ವ ಸೇವಾದಾರಿ, ಹಾನೆಸ್ಟ್ ಸೇವಾದಾರಿ ಅಂದ್ರೆ ಸದಾ ತನ್ನ ಕಲ್ಯಾಣ, ವಿಶ್ವದ ಕಲ್ಯಾಣದಲ್ಲಿ ಸೇವಾದಾರಿಯಾಗಿ ನಮ್ರನಾಗಿ ಬ್ಯುಸಿ ಇರೋದು. ಇದು ಬಾಬಾ ಹೇಳ್ತಾರೆ ಬ್ಯಾಲೆನ್ಸ್. ಬಾಲಕ್ ಸೋ ಮಾಲಿಕ್, ನಂತರ ಮಾಲಿಕ್ ಅವ್ರ ವಿಶ್ವ ಸೇವಾದಾರಿ. ಸೇವಾದಾರಿ, ಸೇವಾದಾರಿಗೆ ಯಾವಾಗ್ಲೂ ಏನಿರುತ್ತೆ, ಓನರ್ ಬೇರೆ ನಾನೇನಿಲ್ಲ ಅನ್ನೋ ತರ ಇರುತ್ತೆ ತಾನೆ, ನಂದೇನಿಲ್ಲ ಅಂತ. ಎರಡರ ಸಮಾನತೆ. यह बाप समान मालिक बनना, तो ये रिजल्ट देख रहे थे कि बालक और मालिक दोनों स्वरूप सदा ही प्रत्यक्ष कर्म में आते हैं या सिर्फ नॉलेज तक है, लेकिन नॉलेज अर्थात प्रत्यक्ष कर्म में अंतर है. कई बच्चे इस समानता में बाप समान प्रत्यक्ष कर्म रूप में अच्छे देखे. कई बच्चे अभी भी बालकपन में रहते हैं, लेकिन मालिकपन के उस रूहानी नशा, उस नशे में बाप समान बनने की शक्तिशाली स्थिति में कभी स्थित रहते, कभी स्थित होने के प्रयत्न में ही समय चला जाता है. ಮೂರು ವೆರೈಟಿ ಮಕ್ಕಳು ಏನ್ ಹೇಳ್ತಿದ್ದಾರೆ, ಕೆಲವು ಮಕ್ಕಳು ಸದಾ ಎಷ್ಟು ಮಾಲೀಕನೋ ಅಷ್ಟು ತಂದೆ ಸಮಾನ ಸ್ಥಿತಿ ಅಂದ್ರೆ ಬ್ಯಾಲೆನ್ಸ್ ಅಲ್ಲಿ ವಿಶ್ವ ಸೇವಾದಾರಿಯ ನಶೆ. ಎರಡರ ಸಮಾನತೆ ಇದೆ ಅಂದ್ರೆ ಎರಡೂ ಸಮಾನ ಇದ್ರೆ ತಿಳ್ಕೊಳ್ಳಿ ಬಾಪ್ ಸಮಾನ್ ಸ್ಥಿತಿ, ಮಾಲೀಕನಾಗೋದು. ನಾನಿವತ್ತು ರಿಸಲ್ಟ್ ಅಲ್ಲಿ ನೋಡ್ತಾ ಇದ್ದೆ, ಏನ್ ನೋಡ್ದೆ ಅಂದ್ರೆ ಬಾಲಕ್ ಅವ್ರ ಮಾಲೀಕತನದ ನಶೆಯಲ್ಲಿ ಎಷ್ಟು ಪ್ರತ್ಯಕ್ಷ ರೂಪದಲ್ಲಿ ಕರ್ಮದಲ್ಲಿ ನೋಡ್ಬೇಕು, ಅದು ಕರ್ಮದಲ್ಲಿ ಇದೆಯಾ ಅಥವಾ ಬರೀ ಜ್ಞಾನ, ಇನ್ಫಾರ್ಮೇಶನ್, ಮಾಲೀಕ ಅಂದ್ರೆ ಇದು, ಬಾಲಕ ಅಂದ್ರೆ ಇದು, ಹಿಂಗಿರ್ಬೇಕು ಹಂಗಿರ್ಬೇಕು, ಇದ್ ಮಾಡ್ಬೇಕು ಅದ್ ಮಾಡ್ಬೇಕು, ಇದು ಇದು ಎಲ್ಲ ಗೊತ್ತಿದೆ, ಕರ್ಮದಲ್ಲಿ ಏನು ಇಲ್ಲ, ಝೀರೋ. ಅದು ಸರಿಯಲ್ಲಲ್ಲ. ಬಾಲಕ್ ಸೋ ಮಾಲಿಕ್ ಅಥವಾ ಮಾಲಿಕ್ ಸೋ ಸೇವಾದಾರಿ, ವಿಶ್ವ ಸೇವಾದಾರಿ. ಇದರ ಬ್ಯಾಲೆನ್ಸ್ ಅಲ್ಲಿ ಬಾಬಾ ಹೇಳ್ತಾರೆ, ಏನು ಜ್ಞಾನ ಇದೆ, ಜ್ಞಾನ ತನ್ನ ಅರಿವಲ್ಲಿ ಸಮಜ್, ನಾನು ಜ್ಞಾನವನ್ನ ತನ್ನ ತಿಳುವಳಿಕೆಯನ್ನಾಗಿ ಮಾಡ್ಕೊಂಡಿದ್ದೀನಿ, ವಿಸ್ಡಮ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅರ್ಥಾತ್ ಏನು, ಪ್ರತ್ಯಕ್ಷ ಕರ್ಮದಲ್ಲಿ ಬರ್ಬೇಕು. ಆದ್ರೆ ಜ್ಞಾನ ಹಾಗೂ ಪ್ರತ್ಯಕ್ಷ ಕರ್ಮದಲ್ಲಿ ಅಂತರ ನೋಡ್ದೆ. ಮಕ್ಕಳೇನ್ ಜ್ಞಾನ ಕೇಳ್ತಿದ್ದಾರೆ, ಏನು ಅನ್ನಿಸ್ತಿದೆ, ಎಲ್ಲ ಗೊತ್ತಿದೆ, ಆದ್ರೆ ಕರ್ಮದಲ್ಲಿ ಬಹಳ ದೊಡ್ಡ ಅಂತರ ಇದೆ. ಆದ್ರೆ ಕೆಲವು ಮಕ್ಕಳು ಅಂಥವ್ರನ್ನೂ ನೋಡದೆ ಜ್ಞಾನದ ಜೊತೆಗೆ ಪ್ರತ್ಯಕ್ಷ ರೂಪದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ, ಇಂತಹ ಒಳ್ಳೆಯ ಮಕ್ಕಳು ಯಾರು ಬ್ಯಾಲೆನ್ಸ್ ಅಲ್ಲಿ ಇದ್ದಾರೆ ಅವರನ್ನು ನೋಡದೆ. ಇನ್ನು ಕೆಲವ್ರ ಮಕ್ಕಳು ಒಂದು ತರಹದ ಮಕ್ಕಳೇನು, ಬರೀ ಬಾಲಕತನದ ನಶೆಯಲ್ಲೇ ಕೂತಿದ್ದಾರೆ, ಬಲ್ಲಿ ಬಾಲಕತನ ಮಾಲೀಕತನದ ನಶೆ ಯೋಚನೆ ಮಾಡ್ತಾರೆ. ಇನ್ನೊಂದ್ ತರದವ್ರು ಹೆಂಗೆ, ಕೆಲವು ಸಾರಿ ಬಾಲಕತನದ ನಶೆಯಲ್ಲಿ ಇರ್ತಾರೆ, ಆದ್ರೆ ಮಾಲೀಕತನದ ಎಷ್ಟು ಆತ್ಮೀಯ ನಶೆ, ತಂದೆಯ ಸಮಾನರಾಗೋ ಶಕ್ತಿಶಾಲಿ ಸ್ಥಿತಿಯಲ್ಲಿ ಇರ್ಬೇಕು. ಕೆಲವು ಸಾರಿ ಇರ್ತಾರೆ, ಕೆಲವು ಸಾರಿ ಆ ಸ್ಥಿತಿಯಲ್ಲಿ ಬರೋಕೆನೆ ಪ್ರಯತ್ನ ಮಾಡ್ತಾ ಟೈಮ್ ಹೊರಟೋಗ್ಬಿಡು. ಈಗ ಬಾಬಾ ನನ್ನ ಆತ್ಮ ಬೀಜ ರೂಪ ಸ್ಥಿತಿಯಲ್ಲಿ ಇರ್ಬೇಕು, ಟ್ರೈ ಮಾಡಿ 1 ಗಂಟೆ ಅದ್ರಲ್ಲೇ ಹೊರಟೋಯ್ತು, ಆಗ್ಲೇ ಇಲ್ಲ ಕೊನೆಗೆ. ಹಂಗೂ ಇರ್ತಾರೆ, ಕೆಲವು ಸಾರಿ ಬಂದ್ಬಿಡುತ್ತೆ ಸ್ಥಿತಿ. ಯಾಕಂಗೆ? ಇದು ಕೇಳ್ಕೊಳ್ಳೋ ಮಾತು. ಒಂದ್ಸಾರಿ ಹಂಗೆ ಒಂದ್ಸಾರಿ ಹಿಂಗೆ ಯಾಕೆ? ಏಕರಸವಾಗಿ ನಾನು ಜ್ಞಾನ ನನಗೇನು ಬಾಬಾವ್ರು ತಿಳಿಸಿದರೆ, ಬಾಲಕ್ ಸೋ ಮಾಲಿಕ್, ಆ ಮಾಲೀಕತನದ ಅಂದ್ರೆ ಬಾಲಕ ಅನ್ನೋ ಆ ನಶೆಯ ಜೊತೆಗೆ ಮಾಲೀಕನಾಗೋ ಈಕ್ವಲ್ ಅಧಿಕಾರಗಳ ಆ ನಶೆ ವ್ಯವಹಾರದಲ್ಲಿ ಕರ್ಮದಲ್ಲಿ ಏನ್ ಬರ್ಬೇಕು, ಎಲ್ಲಾ ಗುಣ ಶಕ್ತಿಗಳೆಲ್ಲ ಅದು ಕಾಣ್ತಿಲ್ಲ. ಯಾಕೆ? लक्ष्य सभी बच्चों का यही श्रेष्ठ है कि बाप समान बनना ही.
लक्ष्य शक्तिशाली है, अब लक्ष्य को संकल्प बोल कर्म संबंध संपर्क में लाना है, इसमें अंतर पड़ जाता है। ಬಾಬಾ ಹೇಳಿದ್ರು, ಯಾರು BKS ಕೇಳಿದ್ರು ಏನಾಗ್ಬೇಕಂದ್ರೆ ನಾವು ಬಾಪ್ ಸಮಾನ ಆಗ್ಬೇಕು, ಬಾಪ್ ಸಮಾನ ಆಗ್ಬೇಕಂತಾನೆ ಹೇಳೋದು, ಯಾರು ಇಲ್ಲ ಅಂತ ಹೇಳಲ್ಲ. ಲಕ್ಷ್ಯ ಶಕ್ತಿಶಾಲಿಯಾಗಿದೆ, ಬಟ್ ಲಕ್ಷ್ಯ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ಬೇಕಲ್ವಾ. ಅದರಲ್ಲಿ ಬಾಬಾ ಹೇಳ್ತಾರೆ ಅಂತರ ಆಗ್ಬಿಡುತ್ತೆ. ಸಂಕಲ್ಪ ಬಾಪ್ ಸಮಾನ ಆಗ್ಬೇಕಷ್ಟೇ, ಆದ್ರೆ ಅದಕ್ಕೆ ತಕ್ಕಂತೆ ನಾನು ಏನ್ ವಿಚಾರ ನಡೆಸ್ಬೇಕು, ಅದಕ್ಕೆ ತಕ್ಕಂತೆ ನನ್ನ ಮಾತು ಕರ್ಮ ಹೆಂಗಿರ್ಬೇಕು, ಸಂಬಂಧ ಸಂಪರ್ಕದಲ್ಲಿ ನಾನು ಹೇಗಿರ್ಬೇಕು ಅನ್ನೋದು ಗೊತ್ತಿದ್ರು ಅದು ತರಕ್ಕಾಗಲ್ಲ. ಯಾಕೆ ಅನ್ನೋದು ನಿಮಗೆ ಗೊತ್ತಿದೆ, ಆ ತಾಕತ್ತು ಇಲ್ಲ ಅಂತ. कोई बच्चे संकल्प तक समान स्थिति में स्थित रहते, कोई संकल्प के साथ वाणी तक स्थित रहते, कभी कभी कर्म में भी आ जाते. लेकिन ಆದರೆ ಏನೋ ಕೆಲವು ಮಕ್ಕಳ ಕಥೆ ಏನೋ, ಸಂಕಲ್ಪದವರೆಗೂ ತಂದೆಯ ಸಮಾನ ಸ್ಥಿತಿಯಲ್ಲಿ ಇರ್ತಾರೆ, ಒಳ್ಳೊಳ್ಳೆ ಸಂಕಲ್ಪಗಳು ಜ್ಞಾನಯುಕ್ತ, ಮಾತಿನವರೆಗೂ ಬರ್ತಾರೆ ಬಾಬುವರು ಹೇಳಿದ ರೀತಿಯಲ್ಲಿ ಜ್ಞಾನಯುಕ್ತ ಮಾತುಗಳು. ಕೆಲವು ಸಾರಿ ಕರ್ಮದಲ್ಲಿನೂ ತಂದೆಯ ಸಮಾನ ಒಳ್ಳೆ ಸುಖ ಕೊಡೋ ಕೆಲಸ, ಬಾಬನ್ ಶ್ರೀಮತದ ಪ್ರಮಾಣ ಕರ್ಮಗಳನ್ನೇ ಮಾಡ್ತಾರೆ. ಆದರೆ ಫೇಲ್ಯೂರ್ ಇಲ್ಲಿ संबंध और संपर्क में आने में परसेंटेज कभी कम हो जाती है. बाप समान बनना अर्थात एक ही समय संकल्प बोल कर्म संबंध संपर्क में सब में बाप समान स्थिति में स्थित रहना. कोई 2 में रहते, कोई 3 में रहते, लेकिन चारों ही स्थिति जो बताई उसमें कभी कैसे हो जाता. ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ನೋಡಿ, ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಏನಾಗುತ್ತೆ, ಅಲ್ಗಾಡ್ಬಿಡುತ್ತೆ. ಬಾಬಾ ಹೇಳಿದ್ರೆ ಮನಸ ವಾಚ ಕರ್ಮಣವರೆಗೂ ಬರ್ತಾರೆ. ಸಂಬಂಧ ಸಂಪರ್ಕದಲ್ಲೂ ಕೆಲವು ಸಾರಿ ಹಂಗಿಂಗ್ ಆಗ್ಬಿಡುತ್ತೆ, ಕೆಲವು ಸಾರಿ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸಂಬಂಧಗಳೇ ಕುರುಕ್ಷೇತ್ರ, ಅಲ್ಲೇನೆ ಎಲ್ಲ ಲೆಕ್ಕಾಚಾರ ಮುಗಿಯೋದು. ಸಂಘಟನೆ ಹಾಗೂ ಸೇವೆಯ ಕ್ಷೇತ್ರ ಏನಿದೆ ಇದು ದೊಡ್ಡ ಕುರುಕ್ಷೇತ್ರ ಇದ್ದಾಗ. ಅಲ್ಲಿ ಪವರ್ಸ್ ಬೇಕು, ಎಲ್ಲಾ ಶಕ್ತಿಗಳಿರ್ಬೇಕು. ಇಮಿಡಿಯೇಟ್ ಸಹನೆ ಮಾಡ್ಬೇಕು, ಕೆಲವು ಕಡೆ ತಾಳ್ಮೆ ಬೇಕು, ಕೆಲವು ಕಡೆ ಅಳವಡಿಸ್ಕೊಳ್ಬೇಕು, ಕೆಲವು ಕಡೆ ಎದುರಿಸ್ಬೇಕು, ಮಾಯನ್ ಎದುರಿಸ್ಬೇಕು, ಮನುಷ್ಯರನ್ನಲ್ಲ. ಕೆಲವು ಕಡೆ ಪರಿಶೀಲನೆ ಮಾಡ್ಬೇಕು, ಕೆಲವು ಕಡೆ ತಕ್ಷಣ ನಿರ್ಣಯಗಳು ತಗೊಳ್ಬೇಕು, ಕೆಲವು ಕಡೆ ಎಲ್ಲ ಗೊತ್ತಿದ್ರು ವಿತ್ಡ್ರಾ ಮಾಡು. ಇದೆಲ್ಲ ಅಟ್ ಎ ಟೈಮ್ ಕೆಲಸ ಆಗ್ಬೇಕಲ್ಲ, ಎಲ್ಲಾ ಶಕ್ತಿಗಳು ಬೇಕು. ಬಾಬಾ ಹೇಳ್ತಾರೆ ಆ ಸ್ಥಿತಿ ಮಕ್ಕಳಲ್ಲಿ ಅಂತರ ನೋಡ್ದೆ, ಎಷ್ಟು ಇರ್ಬೇಕು ಅಷ್ಟಿಲ್ಲ, ಆ ತರ ಮಕ್ಕಳಿದ್ದಾರೆ. ಕೆಲವರು 2ರಲ್ಲಿ, ಕೆಲವರು 3ರಲ್ಲಿ, ಅಂದ್ರೆ ಮನಸ ವಾಚ ಕರ್ಮಣ ಸಂಬಂಧ 4 ಅಲ್ವಾ. ಕೆಲವರು 2, ಕೆಲವರು 3 ಕರ್ಮದವರೆಗೆ, ಕೆಲವರು ಮಾತ್ರ 4ರಲ್ಲಿ ಏನು ಹೆಂಗಿರ್ಬೇಕು ಅಷ್ಟಿಲ್ಲ. ಬಟ್ ಕೆಲವು ಸಾರಿ ಇರ್ತಾರೆ, ಇರಲ್ಲ. बाप दादा बच्चों के प्रति सदा अति स्नेही भी है. स्नेह का स्वरूप सिर्फ अव्यक्त का व्यक्त रूप में मिलना नहीं, लेकिन स्नेह का स्वरूप है समान बनना. कई बच्चे ऐसे सोचते हैं कि बाप दादा निर्मोही बन रहे हैं, लेकिन निर्मोही बनना नहीं है, ये विशेष स्नेह का स्वरूप है. ತಂದೆ ಹೇಳೋದು, ಮಕ್ಕಳ ಪ್ರತಿ ನಾನು ಯಾವಾಗ್ಲೂ ಸದಾ ಸ್ನೇಹಿ. ಸ್ನೇಹದ ಸ್ವರೂಪ ಏನು, ಅವ್ಯಕ್ತ ತಂದೆಯನ್ನ ವ್ಯಕ್ತ ರೂಪದಲ್ಲಿ, ಅಂದ್ರೆ ಎವರಿ ಇಯರ್ ಮಧುಬನಕ್ಕೆ ಹೋಗಿ ಮಿಲನ ಮಾಡಿ ಬಂದ್ಬಿಡೋದೇನೆ ಸ್ನೇಹ ಅಲ್ಲ. ಸ್ನೇಹ ಅಂದ್ರೆ ಯಾರ ಮೇಲೆ ಪ್ರೀತಿ ಇದೆ, ಅವ್ರಿಗೇನು ಇಷ್ಟ ಅದು ನಾನು ಮಾಡ್ಬೇಕು. ಬಾಬುವ್ರ ಮೇಲೆ ನನಗ್ ಸ್ವಲ್ಪ ಆದ್ರೂ ಪ್ರೀತಿ ಇದ್ರೆ ಅವ್ರ ಮಾತುಗಳ ಅನುಸಾರ ನಂದು ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಇರ್ಬೇಕು. ಇಲ್ಲಾಂದ್ರೆ ಅವ್ರು ಬ್ರಹ್ಮ BKS ಅಲ್ಲ, ಸುಮ್ನೆ ನಾಮಕಾವಸ್ಥೆ BKS. ಅದಕ್ಕೆ ಹೇಳ್ತಿರೋದು ಬಾಬುವರು ಸಮಾನ ರೂಪದಲ್ಲಿ ಏನ್ ಬರ್ಬೇಕು. ಬಾಬಾ ಹೇಳ್ತಾರೆ, ಕೆಲವ್ರು ಯೋಚನೆ ಮಾಡ್ತಾರೆ ಬಾಬಾ ಅಂತೂ ನಿರ್ಮೋಹಿ ಮೇಲ್ ಕೂತಿದ್ದಾರೆ, ಏನ್ ಮಾಡೋದು ಇಲ್ಲಿ ಅನ್ನೋ ತರಹ. ಬಾಬಾ ಹೇಳ್ತಾರೆ, ಇದು ನಿರ್ಮೋಹಿ ಪ್ರಶ್ನೆ ಅಲ್ಲ,
ನಾನೇನು ಹೇಳ್ತಿದ್ದೀನಿ, ನನ್ನ ಸಮಾನರಾಗಿ ಅನ್ನೋದು ಇದು ನಂದು ವಿಶೇಷ ಸ್ನೇಹದ ಸ್ವರೂಪ. ಅಂದ್ರೆ ಬೇಗ ಅವಾಗಲೇ ಹಂಗೆ ಹೇಳಿದರೆ ಬೇಗ ಎಲ್ಲ ನನ್ನಿಂದ ತಗೊಂಡ್ಬಿಡ್ರಪ್ಪ, ಟೈಮ್ ಆಗೋಗ್ತಿದೆ ಅಂತ ಹೇಳ್ತಿದ್ದಾರೆ. ಬಾಬೂರ್ದ್ ಮುರುಳಿ ನೋಡಿ ಎಲ್ಲ ಕಾಲದಲ್ಲಿ ಎಷ್ಟು ಸ್ಟ್ರಾಂಗ್ ಇರುತ್ತೆ. बाप दादा पहले से ही सुना चुके हैं कि बहुत काल की प्राप्ति का हिसाब का समय अभी बहुत कम है। इसलिए बाप दादा बच्चों को सदा बहुत काल के लिए विशेष दृढ़ता की तपस्या द्वारा स्वयं को तपाना अर्थात मजबूत करना, परिपक्व करना, इसके लिए ये विशेष समय दे रहे हैं. ಹೇಳ್ರಿ ಏನ್ ಹೇಳ್ತಾರೆ, ಈಗ ಆಲ್ರೆಡಿ 6 ತಿಂಗಳು ಹೋಯ್ತು ಕೈಯಿಂದ, ಸ್ಪೆಷಲ್ ಟೈಮ್ ಕೊಟ್ಟಿದ್ರು ಜಗತ್ತಿಗೆ ಕರೋನಾ, ಬಟ್ ನಮಗೆ ಗೋಲ್ಡನ್ ಅಲ್ಲ ಡೈಮಂಡ್ ಪೀರಿಯಡ್ ಪುರುಷಾರ್ಥಕ್ಕೆ. ಏನ್ ಮಾಡಿದ್ವಿ 6 ತಿಂಗಳ ಪರಿವರ್ತನೆ ಏನು, ಯೋಗ ಎಷ್ಟು, ಹೆಂಗೆ ಕಾಲ ಹೊರಟೋಯ್ತು ನೋಡ್ರಿ. ಯೋಚನೆ ನೀವು ಮಾಡಕ್ಕಾಗುತ್ತಾ 6 ತಿಂಗಳು ಕೈ ಬಿಟ್ಟೋಯ್ತು ಅಂತ. ಬಾಬಾ ಹೇಳೋದು, ನಾನು ಮೊದ್ಲೇನೆ ಹೇಳಿದ್ದೀನಿ, ಬಹುಕಾಲದ ಲೆಕ್ಕ ಏನಿದೆ, ಬಹುಕಾಲದ ಪುರುಷಾರ್ಥದಿಂದ ಬಹುಕಾಲದ ರಾಜಾಯಿ ಅಂದ್ರೆ ಸತ್ಯುಗದ ಆದಿಯಿಂದ ಹಿಡಿದು ಅಂತ್ಯದವರೆಗೆ. ಈಗ ಆ ಪ್ರಾಪ್ತಿ ಮಾಡ್ಕೊಳ್ಳೋ ಟೈಮ್ ಏನಿದೆ ತುಂಬಾನೇ ಕಡಿಮೆ ಇದೆ. ಆಗ ಹೇಳಿರೋದು, ಈಗಂತೂ ಟೈಮ್ ಮುಗೀತು. ಅದಕ್ಕೆ ಬಾಬೂರು ಎಲ್ಲ ಮಕ್ಕಳಿಗೆ ಸದಾ ಕಾಲಕ್ಕೆ 8 ದಿವಸ 10 ದಿವಸ ಅಲ್ಲ, 2 ದಿವಸ ಬಟ್ಟಿಯಿಂದಾಗಲ್ಲ, ಸದಾ ಕಾಲಕ್ಕೆ ಏನ್ ಮಾಡ್ಬೇಕು, ವಿಶೇಷ ದೃಢತೆಯ ತಪಸ್ಸು ಮಾಡ್ರಿ. ತಪಸ್ಸಂತಂದ್ರೆ ನೋಡ್ರಿ, ಆ ಋಷಿಗಳು ಮುನಿಗಳು ಕೂತಾಗ ಹೆಂಗ್ ಮಾಡ್ತಿದ್ರು, ಗಾಳಿ ಬರ್ಲಿ ಮಳೆ ಬರ್ಲಿ ಚಳಿ ಆಗ್ಲಿ ಹಂಗೆ ಕೂತಿರೋರು, ಮೈ ಮೇಲೆ ಬಟ್ಟೆನೂ ಇಲ್ಲ, ಹಂಗ್ ಕೂತಿರ್ತಿದ್ರಲ್ವಾ. ಒಂದು ಕಾಲು ಅಂದ್ರೆ ಒಂದೇ ಕಾಲು, ಶ್ವಾಸ ಹಿಡ್ಕೊಂಡು ಕೂತ್ಕೊಂಡ್ರೆ ಹಂಗೆ ಸರಿ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಅದು ದೃಢತಾ ಸಂಪನ್ನ ತಪಸ್ಸು. ಅಲ್ಲಾಡಂಗಿಲ್ಲ, ಭಂಗ ಆಗಂಗಿಲ್ಲ. ಸೊ ಅದರಲ್ಲಿ ದೃಢತಾ ಸಂಪನ್ನ ತಪಸ್ಸಿನಿಂದ ತನ್ನನ್ನ ತಪಸ್ಕೊಳ್ಳೋದಂದ್ರೆ ಬೆಂಕಿಯಲ್ಲಿವೆ. ಯೋಗ ಅಗ್ನಿ, ಯೋಗ ಜ್ವಾಲೆಯಲ್ಲಿ ನಿಮ್ಮನ್ನ ನೀವು ಏನು ಬೇಯಿಸ್ಕೊಳ್ಳಿ. ತನ್ನ ಪರಿಪಕ್ವತೆ ಏನು, ಕಲ್ಲುಗಳ ತರ ಸಂಸ್ಕಾರಗಳು, ಮೆಟಲ್ ತರ ಆಗ್ಬಿಟ್ಟಿದೆ. ಕಲ್ಲಾದ್ರೂ ಹೊಡಿತದೆ, ಮೆಟಲ್ ಕಷ್ಟ. ಹಂಗೇನು ಹಳೆ ಸಂಸ್ಕಾರ ಸ್ವಭಾವ, ಹಳೆ ದೇಹಾಭಿಮಾನ ಜಿಡ್ ಹಿಡ್ಕೊಂಡ್ಬಿಟ್ಟಿದೆ, ಆಕರ್ಷಣೆ ಹಿಡ್ಕೊಂಡ್ಬಿಟ್ಟಿದೆ, ದೇಹದಾರಿದ ಇಂದ್ರಿಯಗಳ ಹುಚ್ಚುಗಳು ಏನು ಬಂದ್ಬಿಟ್ಟಿದೆ. ಈ ಹುಚ್ಚು ಬಿಡೋಕೆ ಬಿಲ್ಕುಲ್ ಏನ್ ಬೇಕೋ, ಬೆಂಕಿ ಬೇಕು. ಸುಮ್ಮನೆ ಬೆಚ್ಚಗಲ್ಲ, ಸಣ್ಣ ಬೆಂಕಿ ಅಲ್ಲ, ತಪಸ್ಸಿನ ಜ್ವಾಲೆ ಬೇಕು. ಅದರಲ್ಲಿ ನಿಮ್ಮನ್ನ ನೀವು ಬೇಯಿಸ್ರಿ ಕುತ್ಕೊಂಡು ತಪಾವು. ಅಷ್ಟೇ ಅಲ್ಲ, ಅರ್ಥಾತ್ ತಪನ ಅಂದ್ರೆ ಮಜಬೂತ್ ಕರ್ನ. ಏನು, ಜಾಸ್ತಿ ಬೆಂಕಿಯಲ್ಲಿ ಹಾಕಿದಾಗ್ಲೇನೆ ಆ ಗೋಲ್ಡ್ ಅಲ್ಲಿರೋ ಎಲ್ಲ ಕಿಚಡ್ ಪಟ್ಟಿ ಹೊಟ್ಟೋಗೋದು, ಆಗ್ಲೇನೆ ಅದು ಪ್ಯೂರ್ ಗೋಲ್ಡ್ ಸರಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ. ಪರಿಪಕ್ವ ಕರ್ನ, ತನ್ನ ಸ್ಥಿತಿಯನ್ನ ಶಕ್ತಿಶಾಲಿ ಮಾಡ್ಕೊಳ್ಳೋದು, ಪರಿಪಕ್ವ ಮಾಡ್ಕೊಳ್ಳೋದು, ಮೇಣ ತರ ಇರೋದಲ್ಲ. ಸಣ್ಣ ಪರಿಸ್ಥಿತಿ ಬಂದ್ರೆ ಡೆಲಿಕೇಟ್ ಡಾರ್ಲಿಂಗ್ಗಳು, ಮೂಡ್ ಆಫ್ ಮೂಡ್ ಔಟ್, ಬೇಜಾರು, ಅಳು ಬಂತು, ಏರುಪೇರಾಯ್ತು, ವ್ಯರ್ಥ ಸಂಕಲ್ಪ ಬಂತು, ಇದೆಲ್ಲ ಏನಿದೆ ಇದು ಬೇಡ. ಪರಿಪಕ್ವ ಸ್ಥಿತಿಯಲ್ಲಿರಿ. ಅದಕ್ಕೆ ಸಮಯ ಕೊಡ್ತಾ ಇದ್ದೀನಿ. ಈಗ ಸಮಯ 6 ತಿಂಗಳು ಹೋಯ್ತು, ಇನ್ನೊಂದಿಷ್ಟೇನಿದೆ ಇದನ್ನು ಹಂಗಿಂಗ್ ಕಳೆದು ಬಿಡೋದು ಬೇಡ. ನೀವು ಬಿಲ್ಕುಲ್ ಕೆಳಗಡೆ ಇರಂಗಿಲ್ಲ. ಪರಂಧಾಮದಲ್ಲಿ ಜ್ವಾಲಾಮುಖಿಯಾಗಿ ಜ್ವಾಲೆ, ಯೋಗದ ಜ್ವಾಲೆ ಏನಿದೆ, ಎಲ್ಲಾ ಗುಣ, ಎಲ್ಲ ಶಕ್ತಿಗಳ, ಎಲ್ಲ ಜ್ಞಾನದ ಪವರ್ಫುಲ್ ವೈಬ್ರೇಷನ್ಸ್ ಜಗತ್ತಿಗೆ ಹರಡ್ತಾ ಇರಬೇಕು. ಹಂಗೆ ನಿಮ್ಮನ್ನ ನೀವು ಮಾಡ್ಕೊಳ್ಳಿ. वैसे तो गोल्डन जुबली में भी सभी ने संकल्प किया कि समान बनेंगे, विघ्न विनाशक बनेंगे, समाधान स्वरूप बनेंगे. ये सब वायदे बाप के पास चित्रगुप्त के रूप में हिसाब के खाते में नूंदे हुए हैं. आज भी कई बच्चों ने दृढ़ संकल्प किया समर्पण होना, अर्थात स्वयं को सर्व प्राप्तियों में परिपक्व बनाना. समर्पणता का अर्थ ही है
संकल्प बोल कर्म और संबंधी इन चारों में ही बाप समान बनना. ತಂದೆ ಹೇಳ್ತಿರೋದೇನಂದ್ರೆ, ನಿಮಗೆ ಈ ಗೋಲ್ಡನ್ ಜುಬ್ಲಿಯ ಟೈಮ್ ಕೊಟ್ಟಿದ್ದೆ. ನೀವೇನ್ ಹೇಳಿದ್ರಿ, ನಾವೆಲ್ಲ ಬಾಬಾ ನಿಮ್ ಸಮಾನ ಆಗ್ಬಿಡ್ತೀವಿ ಈಗ ಒಂದ್ ಟೈಮ್. ಬಾಬಾ ಅವಾಗ 6 ತಿಂಗಳು 1 ವರ್ಷ ಕೊಟ್ರು ನಿಮ್ ಸ್ಥಿತಿಯನ್ನು ಮಾಡ್ಕೊಳ್ಳಿ ಅಂತ. ಅಂದ್ರೆ ತಂದೆಯ ಸಮಾನರಾಗ್ತೀವಿ, ವಿಘ್ನ ವಿನಾಶಕರಾಗಿ ಸಮಾಧಾನ ಸ್ವರೂಪರಾಗ್ತೀವಿ. ಎಲ್ಲಾ ಮನುಷ್ಯಾತ್ಮನಿಗೆ ಬೇರೆಯವ್ರ ವಿಘ್ನ ಅಲ್ಲ, ಪ್ರಕೃತಿ ವಿಘ್ನ ಅಲ್ಲ, ತನಗ್ ತಾನೇ ವಿಘ್ನ, ತನ್ನ ಸಂಸ್ಕಾರಗಳೇ ವಿಘ್ನ ಎಲ್ಲರಿಗೆ. ನಮ್ಮ ಸಂಸ್ಕಾರ ಸರಿ ಇದ್ರೆ ಯಾರೇನಂತೆ, ಆನೆ ಹೋಗುತ್ತೆ ನಾಯಿ ಬೊಗಳುತ್ತೆ, ಏನ್ ಹೆಚ್ಚು ಕಡಿಮೆಗಳಾದ್ರೂ ಮನ್ಸಿಗೆ ತಗೊಳಂಗಿಲ್ಲ. ಇದು ಟೈಮ್ ಅಂತದ್ದು. ಇದನ್ನ ತನ್ನ ಸ್ಥಿತಿಯನ್ನ ಹಂಗೆ ಪರಿಪಕ್ವ, ಅಷ್ಟು ಮಜಬೂತ್ ಸ್ಟ್ರಾಂಗ್ ಆಗ್ಬೇಕು. ಮತ್ತೆ ಬಾಬಾ ಹೇಳ್ತಿರೋದು, ನೀವು ಮಕ್ಕಳು ನನಗೆ ಪ್ರಾಮಿಸ್ ಏನೇನ್ ಮಾಡಿದಿರಲ್ಲ, ನಾವ್ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ, ಬಾಬಾ ಇನ್ಮೇಲೆ ನೋಡು ಹಳೆ ಸಂಸ್ಕಾರ ಮುಟ್ಟೋದೇ ಇಲ್ಲ, ನಾನ್ ಚೇಂಜ್ ಆಗ್ಬಿಡ್ತೀನಿ, ಹಂಗಾಗ್ಬಿಡ್ತೀನಿ. ಕೆಲವರೆಲ್ಲ ತಿರುಪತಿ ಗುಂಡು ಹೊಡ್ದಂಗ್ ಹೊಡ್ಕೊಂಡ್ರು ಗುಂಡು, ಬಟ್ ಆದ್ರೆ ಏನು ಕರ್ಮದಲ್ಲಿ ನಡತೆಯಲ್ಲಿ ಏನೂ ಇಲ್ಲ. ಇದೆಲ್ಲ ಬಾಬಾ ಹೇಳಿದ್ರೆ, ನೀವ್ ಏನೇನ್ ಹೇಳಿದಿರೋ ನನ್ನ ಹತ್ರ ಚಿತ್ರ, ನಿಮ್ಮ ಕರ್ಮಗಳ ಸಂಕಲ್ಪಗಳ ಚಿತ್ರ ಗುಪ್ತ ರೀತಿಯಲ್ಲಿ ಚಿತ್ರಗುಪ್ತನ ಖಾತೆಯಲ್ಲಿ ಜಮಾ ಆಗಿದೆ. ಟೈಮ್ ಬಂದಾಗ ನಿಮ್ ಪುಸ್ತಕ ತೆಗೀತದೆ. ಕೇಳಿಸ್ತಿದ್ಯಾ ಎಲ್ಲರಿಗೆ? ಮನೆಯಲ್ಲಿ ಕೂತ್ಕೊಂಡು ಕಿವಿ 2 ಕಿವಿ ಕ್ಲಿಯರ್ ಆಗಿ ತೆಕ್ಕೊಂಡಿದೆ ತಾನೆ? ಭಗವಂತ ಧರ್ಮರಾಜ ಅನ್ನೋದು ಬಹಳ ಎಚ್ಚರ ವಹಿಸ್ಬೇಕು. ತಪ್ಪಿಸ್ಕೊಳಕ್ ಆಗಲ್ಲ. ನಾವು 84 ಜನ್ಮ ಚಾಕ್ರಿ ಮಾಡ್ಬೇಕು ನೋಡಿ, ಅವನ ಋಣ ಇಲ್ಲಿ ತೀರಿಸ್ಲಿಲ್ಲ ಅಂದ್ರೆ. ಇದು ಸುಮ್ಮನೆ ಹೇಳಲ್ಲ ಭಗವಂತ. ಅವನೇನ್ ಹೇಳ್ತಾನೆ ಅವನ್ ಸತ್ಯವಾಗಿ ಹೇಳ್ತಾನೆ, ನಮ್ಮನೇನು ಎದುರಿಸಕ್ ಹೇಳಲ್ಲ. ಆದ್ರೂ ಭಯ ಇಲ್ಲ ಮನುಷ್ಯರಿಗೆ. ಅಷ್ಟು ಬುದ್ಧಿ ತಿಳ್ಕೊಳ್ಳಿ, ಎಷ್ಟು ಪಾಪಕರ್ಮದ ಹೊರ ಇರ್ಬೇಕು, ಜ್ಞಾನ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು. ಕೆಲವರೆಲ್ಲ ಬಾಬಾ ನಾನಿವತ್ತಿಂದ ನೀನ್ ಹೆಂಗೆ ಹೇಳ್ತೀಯೋ ಹಂಗೆ ಅಂತ ಸಮರ್ಪಣೆ ಆಗಿದ್ದಾರೆ. ಸಮರ್ಪಣೆಯ ಅರ್ಥ ತಂದೆಯ ಸಮಾನರಾಗೋದು. ಸಮರ್ಪಣೆಯ ಅರ್ಥ ತನ್ನನ್ನ ತಂದೆಯ ಸರ್ವ ಪ್ರಾಪ್ತಿಗಳಿಂದ ಪರಿಪಕ್ವ ಮಾಡ್ಕೊಳ್ಳೋದು. ಒಂದೊಂದು ಜ್ಞಾನದ ಪಾಯಿಂಟ್, ಒಂದೊಂದು ಗುಣ, ಒಂದೊಂದು ಶಕ್ತಿಯಲ್ಲಿ ತನ್ನನ್ನು ತಾನು ಪರಿಪಕ್ವ ಮಾಡೋದಂತಂದ್ರೆ ಕಬ್ಬಣ ಕಾದಕ್ಕೆ ಚಚ್ಚುತ್ತಾರ ನೋಡ್ರಿ, ಹಂಗೆ ನಿಮ್ಮನ್ನ ನೀವು ಚಚ್ಚಬೇಕು. ಪ್ರತಿ ಪರಿಸ್ಥಿತಿ ಅಂತೂ ಚಚ್ಚಕ್ ಬರ್ತದೆ. ಆದ್ರೆ ನಾನು ಆ ಸಮಯದಲ್ಲಿ ಹೆಂಗ್ ರಿಯಾಕ್ಟ್ ಆಗ್ತೀನಿ, ನನ್ನನ್ನು ನಾನು ಮಜಬೂತ್ ಮಾಡ್ಕೊಳ್ಳಿಕ್ಕೆ ನಾನು ಏನು ತನ್ನನ್ನು ನೋಡ್ಕೊಳ್ಬೇಕು, ತನ್ನ ಮೇಲೆ ಹಾರ್ಡ್ ಆಗಿರ್ಬೇಕು. ಅಯ್ಯೋ ಪರವಾಗಿಲ್ಲ ಬಿಡು, ಇವತ್ತು ಆಗೋಯ್ತು ಬಾಬಾ, ನಾಳೆಯಿಂದ ಆಗಲ್ಲ. ಕೆನ್ನೆಗೆ 10 ಸಾರಿ ಹೊಡ್ಕೊಳ್ರಲ್ಲ, ಜೋರಾಗಿ ಹೊಡ್ಕೊಳ್ರಿ. ಇಲ್ಲ ಗೋಡೆ ತಗೊಂಡೋಗಿ ಆ ಗೋಡೆಗೆ ಹೊಡ್ಕೊಳ್ರಿ ತಲೆನ. ಬಾಬನನ್ನ ನಾನು ಹೆಂಗೆ ಇದು ಮಾಡಕ್ಕಾಗುತ್ತೆ ಅಂತ, ಬಾಬನ್ ಮಾತು ಹೆಂಗ್ ನಾನು ಮೀರಕ್ಕಾಗುತ್ತೆ? ಗೋಡೆ ಹೊಡ್ಕೊಂಡ್ರೆ ಅವಾಗ ನೋವು ಇದ್ದಾಗೆಲ್ಲ ನೆನಪು ಬರುತ್ತೆ. ಶ್ರೀಮತ್ ಸಮರ್ಪಣತೆ ಅಂದ್ರೆ ದಾದಿಗಳ ಇಷ್ಟಲ್ಲಿ ಯಾವಾಗ್ಲೂ श्रीमत के अनुसार, श्रीमत पर समर्पण माना बाप के ऊपर समर्पण. ಬಾಬೋರು ಹೇಳೋ ಒಂದೊಂದು ಶಬ್ದ, ಒಂದೊಂದು ಮಾತಿನ ಪ್ರತಿ ನನ್ನ ಸಮರ್ಪಣತೆ ಇರಬೇಕು. ನನ್ನ ತಂದೆ ಹೇಳಿದರೆ ಅಂದ್ರೆ ನಾನು ಹೆಜ್ಜೆ ಮುಂದೆ ಇಡಂಗಿಲ್ಲ, ಅಷ್ಟೇ. ಒಳಗಡೆನೆ ನಾನು ಇರ್ಬೇಕು, ಆಚೆಗೆ ಹೋಗಂಗಿಲ್ಲ ನಾನು. ಅದು ದೃಢತೆ, ಅದು ಡಿಸಿಪ್ಲಿನ್ ಇರಬೇಕು ನನಗೆ. ಬೀಕಿ ಅಂದ್ರೆ ಬಾಬೋರ್ ಅನುಸಾರವಾಗಿ ಇರೋದೇನಿದೆ. ಏನ್ ಹೇಳ್ತಿದಾರೆ ನೋಡಿ, ನಿಮ್ದೆಲ್ಲ ಕಥೆಗಳು ನನ್ನ ಹತ್ರ ಚಿತ್ರಗುಪ್ತ ರೂಪದಲ್ಲಿ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ನೀವೇನ್ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಯಾವ್ಯಾವ ಟೈಮಲ್ಲಿ ಯಾರ್ಯಾರ ಜೊತೆ ಏನೇನ್ ಕರ್ಮಗಳು ಮಾಡ್ತೀರಾ, ಏನೇನ್ ಮಾತಾಡ್ತೀರಾ, ಹೆಂಗ್ ನಡ್ಕೋತೀರಾ, ಎಲ್ಲ ಚಿತ್ರ ಸಹಿತ ಇದೆ ನನ್ನ ಹತ್ರ. ನೀವೇನ್ ಮುಚ್ಚಿಡಕ್ಕಾಗಲ್ಲ. ಭಯ ಇರ್ಬೇಕೋ ಬೇಡ? जानकी दादी ಯಾವಾಗಲೂ ಹೇಳ್ತಾರೆ, बाबा को धर्मराज के रूप में देखो, डर रखो, ऐसे ही नहीं चलो. ಹಂಗೆ ನಡಿಬೇಡ್ರಿ. ಬಾಬೋರನ್ ಧರ್ಮರಾಜನ್ ರೂಪದಲ್ಲಿ ನೋಡ್ರಿ, ಸುಮ್ಮನೆ ನೋಡ್ಬೇಡಿ. ಬಾಬಾ ಏನೋ ಪ್ರೇಮ ಸಾಗರ ನೀನ್ ಅಷ್ಟೇ ಅಂತ. ಬಾಬೋರ್ದ ಇನ್ನೊಂದು ರೂಪನು ನೋಡ್ಬೇಕಲ್ಲ, ಮಹಾಕಾಲನ್ ರೂಪದಲ್ಲಿ ಚಾಟಿ ಹೆಂಗ್ ಹೊಡಿತಾರೆ ಅಂತ. ಅವ್ರು ಹೊಡಿಯಲ್ಲ, ನಮ್ ಕರ್ಮ ಹೊಡಿತದಷ್ಟೇ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಸಮರ್ಪಣತೆ ಅರ್ಥ
ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಬಾಪ್ ಸಮಾನ್ ಸ್ಥಿತಿಯನ್ನು ಇಟ್ಕೊಳ್ಳೋದು. ಸಮರ್ಪಣತೆಯೇ ಬಂದ್ ಸೆಂಟ್ರಲ್ ಕೂತ್ಕೊಂಡು ಡ್ರೆಸ್ ಚೇಂಜ್ ಆಯ್ತು ಅಂತಲ್ಲ ಸಮರ್ಪಣೆ. ಸಮರ್ಪಣೆ ಅಂದ್ರೆ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಸಂಪೂರ್ಣ ರೀತಿಯಲ್ಲಿ ತಂದೆಯ ಶ್ರೀಮತದ ಏನು ಬಾರ್ಡರ್ಸ್ ಇದೆ, ಗೆರೆಗಳಿದೆ, ಅದನ್ನು ದಾಟಂಗಿಲ್ಲ. ಸಂಕಲ್ಪ ಸ್ವಪ್ನದಲ್ಲೂ ದಾಟಂಗಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. पत्र जो लिख कर दिया वो पत्र वह संकल्प सूक्ष्म वतन में बाप दादा के पास सदा के लिए रिकॉर्ड में रह गया. सबकी फाइल्स वहां वतन में है. हर एक का ये संकल्प अविनाशी हो गया. ನೀವೇನೇನು ಹೇಳ್ತಿರಲ್ಲ ನನಗೆ ಸಮರ್ಪಣೆಯಲ್ಲಿ ಎಲ್ಲ ಬರೆದು ಕೊಡ್ತಾರೆ, ಬಾಬಾ ಎಲ್ಲ ನಿಂದೆ. ನೀವೂನು ಮನೆಯಲ್ಲಿ ಕೂತ್ಕೊಂಡು ಚಾಟ್ ಬರಿತಿದ್ದೀರಲ್ಲ, ಬಾಬಾ ಹಿಂಗಾಗೋಯ್ತು ಬರಿತಿರೋ ಅಥವಾ ಸುಮ್ಮನೆ ಹೇಳ್ತಿರೋ? ಬರೆಯಕ್ ಬರಲ್ಲ ಅಂದ್ರೆ ಹೇಳ್ರಿ, ಆದ್ರೆ ಬರೀರಿ, ಬರೋರೆಲ್ಲ ಬರೀರಿ. ಬಾಬಾ ತನ್ನ ಮನ್ಸಾವಾಚ ಕರ್ಮಣ ಬರೀ ರಾತ್ರಿ ಎಲ್ಲ ನೋಡೋದು, ಇವನ್ನ ಪ್ರತಿ ಅವರ್ ನೋಡ್ತಾ ಇರಿ. ನಾನು ಈ 1 ಗಂಟೆ ಹೋಯ್ತು, ಏನ್ ಮಾಡ್ಕೊಂಡೆ? ಶ್ರೀಮತ ಇತ್ತು ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ, ನನ್ನ ನೋಟದಲ್ಲಿ ಪ್ರತಿ ಇಂದ್ರಿಯಗಳ ಶ್ರೀಮತ ಎಷ್ಟಿತ್ತು ಎಲ್ಲ ನೋಡ್ಕೋಬೇಕು. ವೃತ್ತಿ ದೃಷ್ಟಿಯಲ್ಲಿ ಎಷ್ಟಿತ್ತು? ದೇಹ ನೋಡ್ಲಿಲ್ಲ ತಾನೆ, ದೇಹದ ಭಾವನೆಯಲ್ಲಿ ವ್ಯವಹರಿಸ್ಲಿಲ್ಲ ತಾನೆ, ಏನ್ ಮಾಡಿದೆ? ತನ್ನ ಲೆಕ್ಕ ತಾನೇ ತಗೋಬೇಕು. ಚಿತ್ರಗುಪ್ತನಿಗೆ ಮುಂಚೆನೆ ರಾತ್ರಿ ಕೂತ್ಕೋಣ ಎಲ್ಲ ಚೆನ್ನಾಗಿದ್ದೆ ಬಾಬಾ ಅನ್ನೋದಲ್ಲ, ಎಷ್ಟು ಚೆನ್ನಾಗಿದ್ದೆ ಅದನ್ನ ಚೆಕ್ ಒಂದ್ಸಾರಿ ಮಾಡ್ಕೊಂಡ್ರೆ ಆಗಲ್ಲ. ಪ್ರತಿ ಗಂಟೆ ನೋಡ್ಕೊಳ್ಬೇಕು, ಕಿವಿ ಹಿಡ್ಕೊತಾ ಇರ್ಬೇಕು, ಏನಾಯ್ತು ಏನಿಲ್ಲ ಅನ್ನೋದು. ಅವಾಗಷ್ಟೇ ಸರಿಯಾದ ಪುರುಷಾರ್ಥ ಮಾಡಬಹುದು. ಬಾಬುವ್ರೇನ್ ಹೇಳ್ತಿದಾರಲ್ಲ, ಅಪನೇಕು ತಪಸ್ಸೆಯಲ್ಲಿ ನೀವು ಬೆಂಕಿಯಲ್ಲಿ ಬೇರಿ ಅಂತಿದ್ದಾರೆ. ನಿಮ್ ಸಂಸ್ಕಾರಗಳನ್ನ, ಹಳೇ ಸಂಸ್ಕಾರ ಜಿದ್ದಿಡ್ಕೊಂಡು ಕೂತಿದ್ಯಲ್ಲ, ಅದು ಆ ಸಂಸ್ಕಾರ, ಅದನ್ನ ಸುಟ್ಟಾಕ್ರಿ, ಅಂದ್ರೆ ಅದರಲ್ಲಿ ಬೆಂಕಿಯಲ್ಲಿ ಹಾಕಿ ಬೇಯಿಸ್ರಿ, ಚೆನ್ನಾಗಿ ಬೇಯಿಸ್ರಿ. ಜಾಸ್ತಿ ಕೊಳಕಿದ್ರೆ ಏನ್ ಬೇಕು? ಜಾಸ್ತಿ ಬೆಂಕಿ ಬೇಕು. ಸುಮ್ಮನೆ ಜೀರಿಂಬೆ ತರ ಏನೋ ನಾಮಕಾವಸ್ಥೆ, ಯೋಗದ ಟೈಮು ನಾವು ಕೂತ್ಕೋಬೇಕಲ್ಲ ಅಂತ ಕೂತ್ಕೊಂಡು ಹಂಗಿಂಗ್ ಟೈಮ್ ಪಾಸ್ ಮಾಡಿ ಎದ್ದೋದ್ರೆ ಅದು ತಪಸ್ಸಲ್ಲ. ತಪಸ್ಸು ಇಡೀ ದಿನದ ದಿನಚರಿಯಲ್ಲಿ ನಡೀತಾ ಕೂತ್ಕೊಳ್ತಾ ಬುದ್ಧಿ ಮೇಲೆ ಹ್ಯಾಂಗ್ ಮಾಡ್ಬೇಕು, ಅಲ್ಲಿ ಸ್ಕ್ರೂ ಹಾಕ್ಬೇಕು, ಟೈಟ್ ಹಾಕ್ಬೇಕು. ಇಲ್ಲಿ ಕೂತಿರೋದಲ್ಲ ಶರೀರದಲ್ಲಿ. ಕೇಳಿಸ್ತಿದ್ಯಾ ಎಲ್ಲರಿಗೆ? ಮನೆಯಲ್ಲಿ ಬಾಬೂರು ಏನ್ ಹೇಳ್ತಿದ್ದಾರೆ? ನಿಮ್ಮೆಲ್ಲರ ಫೈಲ್ಸ್ ನನ್ನ ಹತ್ರ ಇದೆ, ವತನದಲ್ಲಿ ನಿಮ್ ಚಿತ್ರದ ಸಮೇತ ಇದೆ ಮಕ್ಕಳೇ. ನಿಮ್ದೆಲ್ಲ ಒಂದೊಂದು ಸಂಕಲ್ಪ ಅವಿನಾಶಿ ನನ್ನ ರೆಕಾರ್ಡಲ್ಲಿ ರೆಕಾರ್ಡ್ ಆಗೋಯ್ತು. ನೀವೇನು ಬಾಬಾ ನಾನು ಹಂಗೆ ಹೇಳಿರ್ಲಿಲ್ಲ ಅಂದ್ರೆ ಅಲ್ಲಿ ಚಿತ್ರ ತೋರಿಸ್ತಾರೆ ಧರ್ಮರಾಜಪುರಿಯಲ್ಲಿ, ನೋಡಪ್ಪ ನೀನ್. ಯಾಕೆಂದ್ರೆ ಅಲ್ಲಿ ಬಾಬನ ಹತ್ರ ಇರೋ ಕ್ಯಾಮ್ರಾ ಇದೆಯಲ್ಲ, ಬರೀ ಮಾತು, ಬರೀ ಸಂಕಲ್ಪದ ಕ್ಯಾಮ್ರಾ ಅಲ್ಲ, ಭಾವನೆಯಲ್ಲಿ ಏನ್ ಕ್ಯಾಮ್ರಾದಲ್ಲಿ ಬಂದ್ಬಿಡುತ್ತೆ. ಚಿತ್ತದಲ್ಲಿ ಏನಿತ್ತು ಅದು ಕ್ಯಾಮ್ರಾದಲ್ಲಿ ಬಂದ್ಬಿಡುತ್ತೆ. ಮೇಲ್ ಸಂಕಲ್ಪ ಮಾಡಿದಾರ, ಚಲಾವು ಸಂಕಲ್ಪ, ಚಲಾವು ಸಾರಿ ಅನ್ನೋದು, ಚಲಾವು ಏನೋ ಮಾತಾಡೋದು, ಒಳಗಡೆ ಸುಳ್ಳಿರುತ್ತೆ, ಒಳಗಡೆ ಇಂಟೆನ್ಷನ್ ಬೇರೆ ಇರುತ್ತೆ. ಇಂಥದೆಲ್ಲ ಒಳಗ್ ಸುಳ್ಳು, ಹೊರಗೇನೋ ಹೇಳೋದು, ಇದೆಲ್ಲ ಸರಿಯಾದ ವಿಷಯ. ಅದೆಲ್ಲ ಸ್ಕ್ರೀನಿಂಗ್ ಆಗುತ್ತೆ ಬಾಬನತ್. ಅಂಥವ್ರು ಪರಿವರ್ತನೆ ಆಗಲ್ಲ. ಒಳಗೆ ಹೊರಗೆ ಏಕದಮ್ ಸ್ವಚ್ಛ, ಶುದ್ಧ, ಟ್ರಾನ್ಸ್ಪರೆಂಟ್, ಕ್ಲೀನ್ ಅಂಡ್ ಕ್ಲಿಯರ್ ಇದ್ರೇನೆ ಬಾಬುವ್ರ ಹತ್ರ ಕೆಲಸ ನಡೆಯೋದು. ಅವನ ಶಕ್ತಿ ತಗೊಳಕ್ಕಾಗತ್ತೆ. ಅದಕ್ಕೆ ನಮ್ಮ ಮನಸ್ಸು ಬುದ್ಧಿ ಸಂಸ್ಕಾರನ ಚೆನ್ನಾಗಿ ನೋಡ್ಕೋಬೇಕು. ಬಾಬುವ್ರ ಶರೀರ ಬಿಟ್ಟಾಗ ಅವ್ರ ಹತ್ರ ಕೆಲವು ಬಾಬಂದು ಎಲ್ಲ ರೆಕಾರ್ಡಿಂಗ್ ಪುಸ್ತಕ ಸಿಕ್ತು, ಡೈರಿಗಳು. ಎಲ್ಲಾ ಡೈರಿಗಳು ನೋಡಿದ್ರೆ ಬಾಬು ಡೈಲಿ ಕುತ್ಕೊಂಡ್ ತನ್ನ ಕಚೇರಿ ತಾನೇ ಮಾಡ್ಕೊಂಡಿರೋದು ಸಿಕ್ತು. ಮನ್ಸೋ ಬುದ್ಧಿ ಕುತ್ಕ, ಸಂಸ್ಕಾರ ಕುತ್ಕ, ಏನೇನ್ ಮಾಡ್ಕೊಂಡ್ ಬಂದ್ರಿ ಮನ್ಸಲ್ಲಿ. ಈಗ ಏನಾದ್ರು ಬಾಬುವ್ರಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಅಲ್ಲ. ಸ್ವಲ್ಪ ಲೇಟಾಗಿ ಬಂದ್ರೆ ಎಲ್ಲೋಗಿದ್ದೆ, ಇಷ್ಟು ಲೇಟಾಗಿ ಬರ್ತಾ ಇದೆಯಲ್ಲ, ಹಂಗೆ ಅದೆಲ್ಲ ಬಾಬಾ ಬರ್ದಿದ್ರು. ನಾವ್ ಹಂಗ್ ಮಾಡ್ತೀವ? ಸಂಬಂಧ ಸಂಪರ್ಕದಲ್ಲಿ ಹಿಂಗ್ಯಾಕ್ ಮಾಡಿದೆ, ಹಿಂಗ್ಯಾಕ್ ಇರ್ಲಿಲ್ಲ, ಇದೇ ಶ್ರೀಮತ, ಇದನ್ ಮಾಡಲಿಲ್ಲ ಯಾಕೆ? ಒಡಿರಿ ಕೆನ್ನೆಗೆ, ತನಗೆ ಹೊಡ್ಕೊಳ್ರಿ. ಅದ್ ಮಾಡ್ತೀವ ನಾವು? ಇಲ್ಲ ಅಲ್ಲ. ಆರಾಮಾಗಿ ಏನೋ ತುಂಬಾ ದೊಡ್ಡ ಘನಕಾರ್ಯ ಮಾಡ್ದೆ ಅನ್ನೋ ತರ ನಡೀತೀವಿ. ಏನ್ ಪುರುಷಾರ್ಥ ಇದು? ಪುರುಷಾರ್ಥನೇ ಅಲ್ಲ.
ಮಾನವರ ಲೆಕ್ಕದಲ್ಲಿ, ಬ್ರಾಹ್ಮಣರ ಲೆಕ್ಕದಲ್ಲಿ ಜೀವನ ಅಲ್ಲ, ಮಾನವರ ಲೆಕ್ಕದಲ್ಲಿ ಜೀವನ. ಕರ್ಮ ಕಾನ್ಶಿಯಸ್ ಅಲ್ಲಿ ಸಾಧಾರಣವಾಗಿ ಬದುಕಲ್ಲ. ಭಗವಂತನ ಮಕ್ಕಳ ಬದುಕಲ್ಲ. ಇದು ಸಿ ಟೈಮ್ ಅಷ್ಟು ಹತ್ರ ಬಂದಿದೆ. ನಾವೆಲ್ಲರೂ ನಮ್ಮ ಬಗ್ಗೆ ನಾವು ಸೀರಿಯಸ್ ಆಗ್ಬೇಕು. ನಮ್ಮನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡು ಶ್ರೀಮತದ ಲಗಾಮಿದೆ ನೋಡ್ರಿ, ಅದರಲ್ಲಿ ಕಟ್ಕೋಬೇಕು ಚೆನ್ನಾಗಿ. ಇಲ್ಲ ಅಂದ್ರೆ ಭಾಗ್ಯ ತಗೊಳಕ್ ಆಗಲ್ಲ ಬಾಬುರ ಹತ್ರ. इस वर्ष बच्चों के दृढ़ता की तपस्या से हर संकल्प को अमर अविनाशी बनाने के लिए स्वयं से बार बार दृढ़ता के अभ्यास से रूरवान करने के लिए ನಾನು ಏನಕ್ಕೆ ಟೈಮ್ ಕೊಡ್ತಿದ್ದೀನಿ ಅದನ್ನ ಹೇಳ್ತಿದ್ದಾರೆ. ಅಪ್ಪ ತಪಸ್ಸಲ್ಲಿ ನಿಮ್ಮನ್ನ ನೀವು ಬೇಯಿಸ್ಕೊಳ್ಳಿ ಅಂತ ಹೇಳಿ ಹೆಂಗ್ ತಪಸ್ ಮಾಡ್ಬೇಕು ಅದಕ್ಕೆ ಟೈಮ್ ಕೊಡ್ತಿದ್ದೀನಿ ಇಷ್ಟು ಅಂತ ಹೇಳ್ತಿರೋದು. ಏನೇನಕ್ಕೆ ಟೈಮ್ ಕೊಡ್ತಿದ್ದೀನಿ? ತನ್ನ ದೃಢತೆಯ ತಪಸ್ಸಂದ್ರೆ ದೃಢತಾ ಸಂಪನ್ನ ಅಭ್ಯಾಸ, ಒಂದು ವ್ರತದ ರೀತಿ ಅಭ್ಯಾಸ, ಅದು ಭಂಗ ಆಗಂಗಿಲ್ಲ. ಆ ತರ ಅಭ್ಯಾಸ ಮಾಡ್ತಾ ಪ್ರತಿ ಸಂಕಲ್ಪವನ್ನ ನೀವೇನ್ ಮಾಡ್ತಿರೋ ಅದನ್ನ ಅಮರ ಅವಿನಾಶಿಯಾಗಿ ಮಾಡ್ಕೊಳಕ್ಕೆ ತನ್ನ ಜೊತೆ ತಾನು ಗಳಿಗೆಗೆ ದೃಢತೆಯ ಅಭ್ಯಾಸ ಮಾಡ್ತಾ ತನ್ನ ಜೊತೆ ರೂರುವಾನ್ ಮಾಡ್ಕೊಳ್ತಾ, ರೂರುವಾನ್ ಕೆಲಿ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ. रियलाइज करने के लिए और रीइनकारनेट स्वरूप बन फिर कर्म में आने के लिए इस स्थिति को सदा के लिए और मजबूत करने के लिए बाप दादा समय दे रहे हैं. ಈಗಲೂ ನೀವು ಪ್ರಯತ್ನ ಮಾಡ್ಬಿಟ್ರೆ ಗೆಟಾನ್ ಆಗ್ಬಿಡ್ಬೋದು. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬುವರು, ನಾನು ಎಲ್ಲ ಒಂದೊಂದು ಮಾತನ್ನ ರಿಯಲೈಸ್ ಮಾಡ್ತಾ ಇದುವರೆಗೂ ಬೇಕಿ ಆದ್ಮೇಲೆ ಏನ್ ಮಾಡಿದೀನಿ ಏನಿಲ್ಲ, ನನ್ನ ಕರ್ಮಗಳು ಹೆಂಗಿದೆ, ತನ್ನ ಕರ್ಮದ ಕತೆ, ತನ್ನ ಚಿತ್ರಗುಪ್ತ, ನಿಮ್ ಕರ್ಮದ ಚಿತ್ರ ಇದೆಯಲ್ಲ ಅದೆಲ್ಲ ತೆಗೆದು ನೋಡ್ರಿ, ಓಪನ್ ಮಾಡ್ರಿ ನಿಮ್ ಕತೆನ. ನೋಡ್ಕೊಂಡು ಏನ್ ಮಾಡಿದೆ ಅದನ್ನ ಭಸ್ಮ ಮಾಡ್ಕೊಳ್ಳೋದು ಹೆಂಗೆ, ಈ ಪಾಪ ಇಳಿಸೋದು ಹೆಂಗೆ ಅಂತ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿನ ಸಾಧಾರಣತೆ ವ್ಯರ್ಥನೂ ಪಾಪ ಕರ್ಮದಲ್ಲಿ ಇಷ್ಟಲ್ಲಿ ಹೋಗುತ್ತೆ. ಇನ್ ಬೇರೆ ತರ ಕನಿಷ್ಠ ಕರ್ಮಗಳನ್ನು ಮಾಡಿದ್ರೆ ಅಷ್ಟೇ ಮುಗ್ದೇ ಹೋಯ್ತು. ಅದಕ್ಕೆ ನೋಡ್ಕೋಬೇಕು, ತನ್ನನ್ನ ರಿಯಲೈಸ್ ಮಾಡ್ಕೊಳ್ಳಿಕ್ ಟೈಮ್ ಕೊಡ್ತಿದ್ದೀನಿ. ರೀಇನ್ಕಾರ್ನೇಟ್ ಸ್ವರೂಪ್, ತನ್ನ ಜೊತೆ ಗಳಿಗೆ ಮಾತಾಡ್ತಾ, ತನ್ನ ಜೊತೆ ಏ ಆತ್ಮ ನಿನ್ಗೇನ್ ಬೇಕು, ನಿನ್ಗೇನ್ ಬೇಕು, ಏನ್ ಮಾಡ್ಬೇಕು, ಟೈಮ್ ಬಂದು ವಿನಾಶ ತಲೆ ಮೇಲೆ ಕೂತಿದೆ, ಭಗವಂತ ಬಂದು ಹೋಗೋ ಟೈಮ್ ಆಯ್ತು, ಅವನ್ನೆಲ್ಲ ಭಾಗ್ಯ ವಿಧಾತ ಕೊಡ್ತಿದ್ದಾನೆ, ನೀನೇನು ನನ್ನ ಮನ್ಸು ಬುದ್ಧಿ ಮಾತಾಡ್ಕೋಬೇಕು. ನೀನೇನ್ ಮೋಸ ಮಾಡಕ್ ಕೂತಿದೀಯ ನನಗೆ? ಮನ್ಸು ಬುದ್ಧಿ ಸಂಸ್ಕಾರಕ್ಕೆ ಮಾತಾಡ್ಬೇಕು. ರೂರ್ವಾನ್ ಯಾರೆಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ಕೋತಾರೆ, ಯಾರೆಷ್ಟು ತನ್ನನ್ನು ರಿಯಲೈಸ್ ಮಾಡ್ತಾರೆ, ಯಾರು ಮನದಾಳದಲ್ಲಿ ವೃತ್ತಿ ಚಿತ್ತದ ಆಳದಲ್ಲಿ ಹೋಗಿ ತಾನೇನು ತನಗೇನು ಬೇಕು ಅಂತ ತಿಳ್ಕೊಳ್ತಾರೆ, ಅವರು ವೀಕ್ನೆಸ್ ಅನ್ನ ಕತ್ತರಿಸ್ಬಿಡ್ಬೋದು, ಬೆಂಕಿ ಹಾಕ್ಬಿಡ್ಬೋದು. ಒಳಗೆ ನೋಡ್ಕೊಳ್ಳೋದೇ ಇಲ್ಲ ಕಸನ ಅಂತಂದ್ರೆ ಹಂಗೆ ನಡೀತಾ ಇರ್ತಾರೆ. ಕಸದ ಬುಟ್ಟಿಗೆ ಒಂದು ವೈಟ್ ಪೇಪರ್ ಹಾಕ್ಬಿಟ್ಟು ಮೇಲ್ಗಡೆ. ಅರ್ಥ ಆಗಿರ್ಬೇಕು ನಿಮಗೆ ವೈಟ್ ಪೇಪರ್ ಹಾಕೋದು ಅರ್ಥ ಏನಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ರೀಇನ್ಕಾರ್ನೇಟ್ ಅಂದ್ರೆ ಪುನಃ ಅವತರಿತ ಆತ್ಮನನ್ನಾಗಿ ಮಾಡ್ಕೊಳಕ್ಕೆ ನಾನು ಈ ಟೈಮ್ ಕೊಡ್ತಾ ಇದ್ದೀನಿ. ಪುನಃ ಅವತರಿತನಾಗಿ ಪ್ರತಿ ಕರ್ಮದಲ್ಲಿ ಬರ್ತಾ ಕೇಳಿ, ಅಂದ್ರೆ ಬರೀ ಸಂಕಲ್ಪದವರೆಗೆ ಪರಿವರ್ತನೆ ಅಲ್ಲ, ಕರ್ಮದವರೆಗೆ ಆ ಸ್ಥಿತಿಯನ್ನ ಸದಾ ಕಾಲಕ್ಕೆ ಮಜಬೂತ್ ಮಾಡ್ಕೊಳಕ್ಕೆ. ಒಂದ್ಸಾರಿ ಪರಿವರ್ತನೆ ಅಂತ ಯೋಚನೆ ಮಾಡಿದ್ಮೇಲೆ, ಒಂದ್ಸಾರಿ ಹೊಲ್ಸಂತ ಬಿಟ್ಟ ಮೇಲೆ ಅದನ್ನ ಸಂಕಲ್ಪದಲ್ಲಿ ತಿರುಗಿ ನೋಡ್ಕೊಡ್ದು ಆ ಸ್ಥಿತಿ ನಿಮ್ದಿರ್ಬೇಕಲ್ವಾ ಮಕ್ಕಳೇ? ಗಲೀಜ್ ಅಂತ ಗೊತ್ತಾಯ್ತು, ಪಾಪಕರ್ಮ ಅಂತ ಗೊತ್ತಾಯ್ತು, ವ್ಯರ್ಥ ವೇಸ್ಟ್ ದಾಸತ್ವ ಅಂತ ಗೊತ್ತಾಯ್ತು ಅಂದ್ಮೇಲೆ ಬಿಟ್ಟಾಕ್ಬಿಡ್ಬೇಕು. ಅದು ದೃಢತೆಯ ಜೀವನ, ಬ್ರಾಹ್ಮಣ ಜೀವನ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬುವರು, ನಾನು ಅದಕ್ಕೆ ನಿಮ್ಮನ್ನ ನೀವು ಮಜಬೂತ್ ಮಾಡ್ಕೊಳ್ಳಿಕ್ಕೆ, ಸದಾ ಕಾಲಕ್ಕೆ ಪವರ್ಫುಲ್ ಆಗಿರ್ಲಿಕ್ಕೆ ನಾನು ಸಮಯ ಕೊಡ್ತಿದ್ದೀನಿ. साथ साथ विशेष रूप में शुद्ध संकल्प की शक्ति को जमा का खाता और बढ़ाना है.
शुद्ध संकल्प की शक्ति का विशेष अनुभव अभी और अंतर्मुखी बन करने की आवश्यकता है। शुद्ध संकल्पों की शक्ति सहज व्यर्थ संकल्पों को समाप्त कर दूसरों के प्रति शुभ भावना शुभ कामना के स्वरूप से परिवर्तन कर सकते हैं। अभी इस शुद्ध संकल्प की शक्ति का विशेष अनुभव सहज ही व्यर्थ संकल्पों को समाप्त कर देता है। ನೋಡ್ರಿ, ವಿಶೇಷ ಮಾತೇನು ಬಾಬಾ ಹೇಳ್ತಿರೋದು, ನಾನು ಇನ್ನ ಏನು ಕೊಟ್ಟಿದ್ದೀನಿ ಅಂದ್ರೆ ಇದುವರೆಗೂ ಶುದ್ಧ ಸಂಕಲ್ಪ ಶಕ್ತಿ ಎಷ್ಟು ಬೇಕು ಅದನ್ನ ಜಮಾ ಮಾಡ್ಕೊಂಡಿಲ್ಲ ಅನ್ನೋದೇ ಮಾತು. 5 ಲೈನಲ್ಲಿ ಬಾಬಾವರು 5 ಯುಗಗಳಿಗಾಗುವಷ್ಟು ಜ್ಞಾನ. ಒಂದು ಶುದ್ಧ ಸಂಕಲ್ಪಗಳ ಖಾತೆ ಇದೆಯಲ್ಲ, ನೀವಿನ್ನ ಜಾಸ್ತಿ ಮಾಡ್ಕೊಳ್ಬೇಕು, ಅದಕ್ಕೆ ಟೈಮ್ ಕೊಡ್ತಿದ್ದೀನಿ. ಶುದ್ಧ ಸಂಕಲ್ಪ ನಿಮ್ ತಾಕತ್ತಾಗಬೇಕು. ಆ ಶುದ್ಧ ಸಂಕಲ್ಪ ಹೆಂಗ್ ಬರುತ್ತೆ? ಮನನ ಚಿಂತನೆ ಮಂಥನವಾಗಿ ಮಗ್ನರಾಗಿ ಅನುಭವದಲ್ಲಿ ಬಂದಾಗ ನಿಮ್ಮ ಶುದ್ಧ ಸಂಕಲ್ಪ ನಿಮ್ ಶಕ್ತಿ ಆಗುತ್ತೆ. ಮೇಲ್ ಮಾಡಿ ಚಿಂತನೆ 1 ತಿಂಗಳಿರುತ್ತೆ 2 ತಿಂಗಳಿರುತ್ತೆ ಓಡೋಗ್ಬಿಡ್ತದೆ. ಹಂಗಲ್ಲ, ಶುದ್ಧ ಸಂಕಲ್ಪ ಶಕ್ತಿ ನಿಮ್ಮ ಸಮಯಕ್ಕೆ ನಿಮಗೆ ಅದು ಕೆಲ್ಸಕ್ಕೆ ಬರ್ಬೇಕು. 7 ದಿನದ ಕೋರ್ಸ್ ಇದೆ. ಪ್ರತಿಯೊಂದು ಕೋರ್ಸಿನ ಶುದ್ಧ ಸಂಕಲ್ಪಗಳ ತಾಕತ್ತು ಎಷ್ಟು ತುಂಬಿಕೊಂಡಿದೀವಿ, ಏನೇನ್ ತುಂಬಿಕೊಂಡಿದೀವಿ, ಯಾವ್ಯಾವ್ದು ಕರ್ಮದಲ್ಲಿ ಬರ್ತಿದೆ ನಿಮಗೆ ಟೈಮಲ್ಲಿ ಶುದ್ಧ ಸಂಕಲ್ಪವಾಗಿ, ಎಷ್ಟು ವಿಜಯಿ ಮಾಡ್ತಿದೆ ಶುದ್ಧ ಸಂಕಲ್ಪ, ನನಗೆ ನೋಡ್ಕೋಬೇಕು. ಶುದ್ಧ ಸಂಕಲ್ಪ ಶಕ್ತಿಯನ್ನ ಅಂತರ್ಮುಖಿಯಾಗಿ ಜಮಾ ಮಾಡುವ ಅವಶ್ಯಕತೆ ಇದೆ. ಅಂತರ್ಮುಖಿ ಅಂಡರ್ಗ್ರೌಂಡ್ ಅಂತಂದ್ರೆ ಹೊರಗೆ ಬಾಹ್ಯದ ಗೋಜಿರಂಗಿಲ್ಲ, ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ಕೊಡ್ದು ಅಂತಾರೆ. ಯೋಗ ಅದು ಅಂತ ಸಾಕಾರ ಮುರಳಿಯಲ್ಲಿ ಬಾಬಾ ಅವ್ರು ಹೇಳೋದು, ಅದು ಮಗ್ನಾವಸ್ಥೆ. ಅದು ಎಷ್ಟಿದೆ ಶುದ್ಧ ಸಂಕಲ್ಪ ಶಕ್ತಿಯಿಂದ. ಯಾಕೆ ಶುದ್ಧ ಸಂಕಲ್ಪ ಶಕ್ತಿ ಬೇಕಂದ್ರೆ, ನೀವು ಸಹಜವಾಗಿ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡ್ಬೋದು. ಎಷ್ಟು ಶುದ್ಧ ಸಂಕಲ್ಪಗಳ ಶಕ್ತಿ ಎಲ್ಲ, ಪ್ರತಿಯೊಂದು ಜ್ಞಾನದ ಪಾಯಿಂಟು ನಿಮ್ಮ ಶುದ್ಧ ಸಂಕಲ್ಪದ ತಾಕತ್ತಾಗಿ ನಿಮ್ಮ ಹತ್ರ ಜಮಾ ಇರಬೇಕು, ಬರೀ ಪಾಯಿಂಟ್ ಆಗಲ್ಲ. ಆಗ ಸರ್ವರ ಪ್ರತಿ ಯಾರೇನೇ ಇದ್ರು ಅದು ಶುಭ ಭಾವನೆ ಶುಭ ಕಾಮನೆಯ ರೂಪದಲ್ಲಿ ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ಮಕ್ಕಳೇ, ಅನ್ಯರನ್ನ ಪರಿವರ್ತನೆ ಮಾಡೋ ತಾಕತ್ತು ಬಂದ್ಬಿಡುತ್ತೆ. ನಿಮ್ಮ ಶುಭ ಭಾವನೆ ಶುಭ ಕಾಮನೆ, ಏಕೆಂದ್ರೆ ಆ ಒಂದು ಶುದ್ಧ ಪವಿತ್ರತೆ ಶಕ್ತಿ ಅನುಭೂತಿ ಆಧಾರದ ಮೇಲೆ ಏನ್ ತುಂಬಿಕೊಂಡಿದ್ದೀರಲ್ಲ, ರಿಯಲ್ ಆ ಶುಭ ಭಾವನೆಯಲ್ಲಿ ರಯಂ ಇದೆ, ಆತ್ಮಿಕ ಸ್ನೇಹ ಇದೆ. ಯಾವ ಕಾರಣ ಅವ್ರು ಅದರಿಂದ ಚೇಂಜ್ ಆಗ್ಬಿಡ್ತಾರೆ, ಪರಿವರ್ತನೆ ಆಗ್ತಾರೆ. ಅಷ್ಟೇ ಅಲ್ಲ, ಶುದ್ಧ ಸಂಕಲ್ಪದ ಶಕ್ತಿ ಏನು ಅದು, ಆ ಶಕ್ತಿಯ ವಿಶೇಷ ಅನುಭವ ಮಾಡ್ಲಿಕ್ಕೆ ನಾನು ಟೈಮ್ ಕೊಡ್ತಿದ್ದೀನಿ. ಶುದ್ಧ ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಹೆಂಗೆ ಸಹಜವಾಗಿ ವ್ಯರ್ಥವನ್ನ ಸಮಾಪ್ತಿ ಮಾಡ್ಬಿಡುತ್ತೆ. ನಾ ಸಿರ್ಫ್ अपने व्यर्थ संकल्प लेकिन आपके शुद्ध संकल्प दूसरों के प्रति भी शुभ भावना शुभ कामना का स्वरूप से परिवर्तन कर देता. ತನ್ನ ವ್ಯರ್ಥ ಸಂಕಲ್ಪ ಅಲ್ಲ, ಅನ್ಯರ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡ್ಬಿಡುತ್ತೆ. ನಿಮ್ಮ ಶುದ್ಧ ಸಂಕಲ್ಪ ಅನ್ಯರ ಮೇಲಿನ ಶುಭ ಭಾವನೆ ಶುಭ ಕಾಮನೆಯ ರೂಪ ತಗೊಳ್ಳೋದ್ರಿಂದ ಅನ್ಯರ ಪರಿವರ್ತನೆಯ ದೊಡ್ಡ ತಾಕತ್ತಾಗ್ಬಿಡುತ್ತೆ. ಶುದ್ಧ ಸಂಕಲ್ಪ ಶಕ್ತಿಯ ಅಂತರ್ಮುಖತೆಯ ಲೀಲೆಯಲ್ಲಿ ಅವತ್ ಮುರುಳಿ ಕೇಳಿದ್ರಿ ತಾನೇ, ಥರ್ಸ್ಡೇ ಮುರುಳಿ. ಅಂತರ್ಮುಖತೆಯಲ್ಲಿದ್ದು ಶ್ರೇಷ್ಠ ಸಂಕಲ್ಪಗಳ ಲೀಲೆ ರೂಹಾನಿ ಲೀಲಾ ಅನುಭವ ಕರೋ. ಅದಕ್ಕೆ ಬಹಳ ಕಾಲದ ಶುದ್ಧ ಸಂಕಲ್ಪ ಇರಬೇಕು. ವ್ಯರ್ಥ ಸಾಧಾರಣ ಸಂಕಲ್ಪನೂ ಸಮಾಪ್ತಿಯಾಗಿರ್ಬೇಕು. ಅವರಷ್ಟೇ ಈ ಅಂಡರ್ಗ್ರೌಂಡ್ ಆತ್ಮಿಕ ಲೀಲೆಯಲ್ಲಿ ನೋಡಕ್ಕಾಗತ್ತೆ. अभी शुद्ध संकल्प की शक्ति का स्टॉक स्वयं प्रति भी जमा करना है, ಮತ್ತೆ दूसरों के प्रति भी. ಈ ಶುದ್ಧ ಸಂಕಲ್ಪ ಶಕ್ತಿಯ ಸ್ಟಾಕ್ ಅನ್ನ ತನ್ನ ಪ್ರತಿನೂ ಜಮಾ ಮಾಡಬೇಕು, ಮತ್ತೆ ಬೋತ್ ಜಮಾ करने की ಅವಶ್ಯಕತೆ, ಬಹಳ ಜಮಾ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. मुरली सुनना ये लगन तो बहुत अच्छी है. मुरली अर्थात खजाना. मुरली की हर पॉइंट को शक्ति रूप में जमा करना, यह है शुद्ध संकल्प की शक्ति को बढ़ाना.
शक्ति के रूप में हर समय कार्य में लगाना, अभी इस विशेषता का विशेष अटेंशन रखना है. ಬಾಬಾವರು ಶುದ್ಧ ಸಂಕಲ್ಪ ಶಕ್ತಿಯನ್ನ ಇಷ್ಟೊಂದು ಹೇಳ್ತಿದ್ದಾರೆ. ಶುದ್ಧ ಸಂಕಲ್ಪ ಶಕ್ತಿ ಆಧಾರ ಏನು? ಮುರುಳಿ. ಮುರುಳಿ ಕೇಳಕ್ ತುಂಬಾ ಇಷ್ಟ ಮಕ್ಕಳಿಗೆ. ಕೇಳ್ತಾ ಇದ್ರೆ ಕೇಳ್ತಾ ಇರೋಣ, ಬಾಬಾ ಎಷ್ಟು ಚೆನ್ನಾಗಿ ಹೇಳ್ತೀಯ ಅಂತೀರಾ. ಮುರುಳಿ ಬರೀ ಮುರುಳಿ ಶಬ್ದಗಳಲ್ಲ, ಮುರುಳಿ ಒಂದು ಟ್ರೆಷರ್ ಹೌಸ್. ಟ್ರೆಷರ್ ಹೌಸ್ ಅದು ಎಲ್ಲಾ ತರಹದ ಟ್ರೆಷರ್ಸ್, 4 ಸಬ್ಜೆಕ್ಟ್, ಎಲ್ಲಾ ಶಕ್ತಿಗಳು, ಎಲ್ಲಾ ಗುಣಗಳು, ಎಲ್ಲಾ ಜ್ಞಾನದ ಅರಿವು, ಸಮಜ್ ಎಲ್ಲರೂ ಅದರಲ್ಲಿದೆ. ಮುರುಳಿಯ ಪ್ರತಿ ಪಾಯಿಂಟ್ ಅನ್ನ ನಿಮ್ಮ ಶಕ್ತಿಯಾಗಿ ಜಮಾ ಮಾಡ್ಕೊಳ್ಳಿ. ಇದು ಶುದ್ಧ ಸಂಕಲ್ಪ ಶಕ್ತಿಯನ್ನ ಜಾಸ್ತಿ ಮಾಡೋದು. ಈಗ ವ್ಯರ್ಥ ಸಂಕಲ್ಪ ಯಾಕೆ ನಡೀತಿದೆ ಹೇಳಿ? ವ್ಯರ್ಥ ಕೆಲವರಿಗೆ ಅಶುದ್ಧ ಯಾಕೆ ಆಗ್ತಿದೆ ಹೇಳಿ? ಯಾಕೆಂದ್ರೆ ಮುರುಳಿ ಪಾಯಿಂಟ್ ಒಂದು ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ, ಸುರಿದೋಗುತ್ತೆ. ಅಷ್ಟು ತಲೆ ಮೇಲೆ ಕೊಳಕಿದೆ, ಬುದ್ಧಿಯಲ್ಲಿ ಕೊಳಕಿದೆ, ಸಂಸ್ಕಾರದಲ್ಲಿ ಕೊಳಕಿದೆ. ಜ್ಞಾನದ ಪಾಯಿಂಟ್ ಬಾಬು ನೆನಪು ನಿಲ್ಲಲ್ಲ ಏಕಾಗ್ರವಾಗಿ ಅಂದ್ರೆ ಅಷ್ಟು ಕಚಡ ಇದೆ ಅಂತ ತಿಳ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಇದು ವಿಶೇಷ ಅಟೆನ್ಷನ್ ಇಟ್ಕೊಳ್ಳಿ ಮಕ್ಕಳೇ. ಏನು ಶುದ್ಧ ಸಂಕಲ್ಪವನ್ನ ತನ್ನ ಶಕ್ತಿಯಾಗಿ ಜಮಾ ಮಾಡಿದ್ರೆ ಆ ಶಕ್ತಿಯನ್ನ ಪ್ರತಿ ಕರ್ಮದಲ್ಲಿ ಉಪಯೋಗಿಸಿ. ಅಂದ್ರೆ ಏನರ್ಥ ತಿಳ್ಕೊಳ್ಳಿ. ಈಗ ನಾನು ಆತ್ಮ ಅನ್ನೋ ಪಾಯಿಂಟು, ಡ್ರಾಮಾ ಅನ್ನೋ ಪಾಯಿಂಟ್ ಅನ್ನೇ ನಾನು ಅನುಭವ ಮಾಡಿ ಅದನ್ನ, ಆ ತಿಳುವಳಿಕೆಯನ್ನ ನನ್ನ ಸ್ಟ್ರೆಂತ್ ಮಾಡ್ಕೊಂಡೆ, ಆ ಅನುಭೂತಿಯನ್ನ ನನ್ನ ತಾಕತ್ ಮಾಡ್ಕೊಂಡಿದ್ದೀನಿ ಅನ್ನೋದು ಪ್ರೂಫ್ ಏನಪ್ಪಾ ಅಂದ್ರೆ, ಅನ್ಯ ಆತ್ಮಗಳನ್ನ ನೋಡ್ತಾ ಆತ್ಮ ಭಾವ, ಬಾಯಿಯ ಭಾವ, ಶುಭ ಭಾವ, ಶ್ರೇಷ್ಠ ಭಾವದಲ್ಲಿ ನೋಡ್ತೀವಿ. ಆ ನೋಡೋ ಸ್ಟ್ರೆಂತ್ ಈ ಕಣ್ಣು ನೋಡ್ತಿರ್ಬೋದು, ಬಟ್ ನೋಡ್ತಿರೋದು 3ನೇ ಕಣ್ಣಿಂದ. ಹಂಗೆ ಡ್ರಾಮಾ ಅಂದಾಗ ಅವ್ರ ಪಾರ್ಟು ಅದರ ಪ್ರಭಾವ, ಅವ್ರ ಪಾತ್ರದ ಪ್ರಭಾವದಲ್ಲಿ ಬರಲ್ಲ. ಪಾರ್ಟ್ ಎಲ್ಲರೂ ಅವ್ರವ್ರ ಪಾರ್ಟ್ ಮಾಡ್ತಿದ್ದಾರೆ, ಯಾರು ದೋಷಿಗಳಲ್ಲ ಅಂದಾಗ ಸಂಕಲ್ಪ ಸೆಕೆಂಡಲ್ಲಿ ವೈಂಡ್ ಅಪ್ ಆಗ್ಬಿಡುತ್ತೆ. ಇದು ಶುದ್ಧ ಸಂಕಲ್ಪ ಶಕ್ತಿಯನ್ನ ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಯೂಸ್ ಮಾಡೋದು. ಈಗೇನಾಗ್ತಿದೆ, ಆ ಡ್ರಾಮಾ ಬಿಡ್ರಿ ಅನ್ನೋದು ಫೀಲಿಂಗ್ ಬರ್ತಾನೆ ಇರುತ್ತೆ, ವ್ಯರ್ಥ ಸಂಕಲ್ಪ ನಡೀತಾನೆ ಇರುತ್ತೆ. ಹಿಂಗ ಅಂದ್ಬಿಟ್ರಲ್ಲ, ಹಿಂಗಾಗ್ಬಿಡ್ತಲ್ಲ, ಹಿಂಗಾಗ್ಬಾರ್ದಾಗಿತ್ತಲ್ಲ, ಹಿಂಗ್ ನಡಿಬಾರ್ದಾಗಿತ್ತಲ್ಲ ಅಂದ್ರೆ ಏನ್ ಅರ್ಥ? ಡ್ರಾಮಾ ವಿಚಾರ ಅದೇನು ಪಾಯಿಂಟ್ ಇಲ್ಲ. ಆತ್ಮ ಲೈಟ್ ಅನ್ನೋದು ಇಲ್ವೇ ಇಲ್ಲ. ದಮ್ಮು ಲೈಟು ನಾನ್ ಶರೀರ ಅಂತ ಹೇಳ್ತಾ ಇದೆ. ಏನ್ ಮಾಡುದು? ಯಾಕೆಂದ್ರೆ ತಾಕತ್ ಜಮಾನೆ ಆಗ್ಲಿಲ್ಲ. ಯಾಕೆ? ಡೈಲಿ ಮುರುಳಿ ಎಲ್ಲ ಇಲ್ಲಿ ಸೋರೋಗ್ಬಿಡುತ್ತೆ. ಇಲ್ಲಿ ಕೇಳಿ, ಇಲ್ಲಿ ಡೋರ್ ಇಲ್ಲ ನೋಡ್ರಿ ಕಿವಿಗೆ, ಅದೇ ಕಷ್ಟ. ಅದನ್ನ ಒಳಗ್ ತಗೊಳಕ್ ಆಗಲ್ಲ. ಏನ್ ಹೇಳ್ತಿದ್ದಾರೆ ಬಾಬುವರು? ವಿಶೇಷ ಇದ್ರ ಪ್ರತಿ ಅಟೆನ್ಷನ್ ಇಡಿ. ಮುರುಳಿಯ ಒಂದೊಂದು ಪಾಯಿಂಟ್ ಅನ್ನ ನಿಮ್ಮ ಖಜಾನೆ ಮಾಡ್ಕೊಳ್ಬೇಕು. ಶುದ್ಧ ಸಂಕಲ್ಪಗಳ ಖಜಾನೆ, ನಿಮ್ಮ ಶಕ್ತಿಗಳ ಖಜಾನೆ, ನಿಮ್ಮ ಗುಣಗಳ ಖಜಾನೆ, ನಿಮ್ಮ ತಿಳುವಳಿಕೆಯ ಗಣಿಗಳಾಗ್ರಿ. ತಿಳುವಳಿಕೆ, ಸಮಜ್. ಏನೆಲ್ಲ ಕರ್ಮ ಏರಾಫೇರಿ ಆಗುತ್ತೆ, ಸಮಜ್ ನಯ್ಯ, ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ. ಬುದ್ಧಿ ಇದೆ, ಬುದ್ಧಿಯಲ್ಲಿ ತಿಳುವಳಿಕೆ ಇಲ್ಲ. ಅದಕ್ಕೆ ಹಂಗೆ ಬಾಬಾ ಹೇಳ್ತಾರೆ, ನಾನು ಇಷ್ಟೆಲ್ಲ ಹೇಳ್ತೀನಿ, ನೀವು ಹಂಗೆ ಗಾಳಿಯಲ್ಲಿ ಬಿಡ್ತೀರಲ್ಲ ಮಕ್ಕಳೇ. ಸೊ ಅದಕ್ಕೆ ಶುದ್ಧ ಸಂಕಲ್ಪಗಳನ್ನ ಜಮಾ ಮಾಡೋ ಪ್ರತಿ ಯಾಕೆ ಮುಂದೇನ್ ಹೇಳ್ತಾರೆ ನೋಡಿ, ಶುದ್ಧ ಸಂಕಲ್ಪ की शक्ति के महत्व को अभी जितना अनुभव करते जाएंगे उतना मनसा सेवा के भी सहज अनुभवी बनते जाएंगे. पहले तो स्वयं के प्रति शुद्ध संकल्पों की शक्ति जमा चाहिए और फिर साथ साथ आप सभी बाप के साथ विश्व कल्याणकारी आत्माएं, विश्व परिवर्तक आत्माएं हो. तो विश्व के प्रति ये शुद्ध संकल्पों की शक्ति द्वारा परिवर्तन करने का कार्य अभी बहुत रहा हुआ है. ಕೇಳಿದ ತಂದೆ ಏನ್ ಹೇಳ್ತಿದ್ದಾರೆ? ಶುದ್ಧ ಸಂಕಲ್ಪದ ಶಕ್ತಿಯ ಮಹತ್ವ ಎಷ್ಟು ಅನುಭವ ಮಾಡ್ಬೇಕಲ್ಲ, ಇನ್ನ ಮಾಡ್ಲಿಲ್ಲ. ಅದರ ಮಹತ್ವ ಎಷ್ಟು ತಿಳ್ಕೊಳ್ತಿರೋ, ಶುದ್ಧ ಸಂಕಲ್ಪದಲ್ಲಿ ಎಲ್ಲಾ ತಾಕತ್ತಿದೆ ಮಾಯಾಜೀತ್ ಆಗೋದು. ಅವಾಗ ನಿಮ್ ಮನ್ಸ ಸೇವೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ? ಸಂಕಲ್ಪಗಳಲ್ಲಿ ತಾಕತ್ ಬಂದ್ಬಿಡ್ತು. ಅದು ಲೇಸರ್ ತರ ಕೆಲಸ ಮಾಡುತ್ತೆ ನಿಮ್ ಒಂದೊಂದು ಸಂಕಲ್ಪ. ಮೊದಲು ನಿಮ್ ಪ್ರತಿ ನೀವು ಶುದ್ಧ ಸಂಕಲ್ಪ ಜಮಾ ಮಾಡ್ಕೊಳ್ಳಿ.
ಯಾವಾಗ್ಲೂ ನಿಮ್ ಪ್ರತಿ ಶುಭ ಸಂಕಲ್ಪ ಮಾಡೋದೇನೋ, ನಾನ್ ಬಾಬನ್ ಮಗು, ನಾನ್ ಬಾಬಾ ಹೇಳ್ದಂಗ್ ನಡಿಬೇಕು, ಬಾಬಾ ನೆನ್ಪಲ್ಲಿ ಇರ್ಬೇಕು, ಬಾಬಾ ನೀನ್ ನನಗೆ ಇದ್ ಮಾಡಿದ್ಯಾ, ಬಾಬಾ ನಿಂದೆಲ್ಲಾ ಶಕ್ತಿ ಉಪಯೋಗಿಸಿ ನಾನು ವಿಜಯಿಗಳಾಗ್ತೀನಿ, ಬಾಬಾ ನೀನ್ ಬಂದ್ಬಿಟ್ಟಿದ್ಯಲ್ಲ ನನಗೋಸ್ಕರ, ನಾನು ಓದ್ತಾ ಇದ್ದೀನಿ, ನಾನೆಲ್ಲ ಚೆನ್ನಾಗಿ ಓದ್ಬಿಟ್ಟು ರ್ಯಾಂಕ್ ಬಂದ್ಬಿಡ್ತೀನಿ. ಮಕ್ಳೇನ್ ಮಾಡ್ತಾರೆ ಮನೆಯಲ್ಲಿ? ಅವ್ರ ಪ್ರತಿ ಏನ್ ಶುದ್ಧ ಸಂಕಲ್ಪ ಇರ್ತಾರೆ, ಅವ್ರ ಅಪ್ಪ ಅಮ್ಮಂಗೆ ಹೇಳ್ಕೊಳ್ತಾನೆ ಇರ್ತಾರೆ, ನಾನು ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ. ನಿಮ್ ಪ್ರತಿ ನಿರಂತರ ಶುಭ ಸಂಕಲ್ಪ ಇರ್ಲಿ. ಬರೀ ಗಿಣಿಪಾಠ ಅಲ್ಲ, ಹೇಳ್ಕೊಂಡು ಆಮೇಲೆ ಏನು ಮಾಡಲ್ಲ ಅನ್ನೋ ತರ ಅದಲ್ಲ. ಹೃದಯದ ಅಂತರಾಳದಿಂದ ಬರ್ಬೇಕು. ನಾನು ಇದೇ ನಿನ್ ಮಗು ಅಂದ್ರೆ ನಾನು ಹಿಂಗೆ ಇರ್ತೀನಿ, ಇದೇ ಮಾಡ್ತೀನಿ, ನಿನ್ನ ಕಾರ್ಯನೇ ಮಾಡ್ತೀನಿ, ವಿಶ್ವ ಸೇವಾದಾರಿಯಾಗಿ ಬದುಕ್ತೀನಿ, ಪವಿತ್ರತೆಯಲ್ಲಿ ಸದಾ ದೃಢವಾಗಿರ್ತೀನಿ, ಒಂದೊಂದು ಗುಣ ಒಂದೊಂದು ಶಕ್ತಿಯಲ್ಲಿ ನಾನು ದೃಢವಾಗಿರ್ತೀನಿ. ಯಾಕೆ? ಬ್ರಾಹ್ಮಣ ಜೀವನದ ಬೇಸ್ ಫೌಂಡೇಶನ್ ಪವಿತ್ರತೆ. ಅನ್ಟಚ್ ಆಫ್ ಬಾಡಿ ಕಾನ್ಶಿಯಸ್ ಅಷ್ಟೇ ಅಲ್ಲ, ಏಕ್ ಬಾಪ್ ದೂಸರಾ ನಾವು. ನನ್ನ ಅಟೆನ್ಷನ್ ಬೇರೆ ಕಡೆ, ಬೇರೆ ಜಗತ್ತಿನ ಕಡೆ ಇರಂಗಿಲ್ಲ. ತುಂಬಾ ಇಂಪಾರ್ಟೆಂಟ್ ಶುದ್ಧ ಸಂಕಲ್ಪಗಳ ತನ್ನ ಪ್ರತಿ ನಡೆಸ್ಲಿಕ್ಕೆ, ಅನ್ಯರ ಪ್ರತಿ ಜಮಾ ಮಾಡ್ಬೇಕಂದ್ರೆ ಈ ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕು. ಲೂಸ್ ಆಗಿ ಇದ್ರೆ ಆಗಲ್ಲ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬುವರು, ನೀವು ಮಕ್ಕಳು ಇನ್ನ ಏನೇನ್ ಮಾಡ್ರಿ, ಫಸ್ಟ್ ತನ್ನ ಪ್ರತಿ ಶಕ್ತಿ ಜಮಾ ಮಾಡ್ಕೊಳ್ಳಿ, ಫಿರ್ ಸಾಥ್ ಸಾಥ್ आप सभी बाप के साथ विश्व कल्याणकारी आत्माएं, विश्व परिवर्तक आत्माएं हो, तो विश्व के प्रति ये शुभ संकल्पों की शक्ति द्वारा परिवर्तन करने का कार्य अभी बहुत रहा हुआ है. ಕೇಳ್ರಿ, ಈಗ ಶುದ್ಧ ಸಂಕಲ್ಪ ಪ್ರತಿ ತನ್ನ ಜೊತೆ ಮಾಡೋದಂತ, ತನಗಷ್ಟೇ ಮಾಡ್ಕೊಳ್ಳೋದಲ್ಲ, ನಂದು ನಾನು ನೋಡ್ಕೋತೀನಿ ಅಂತ. ನೀವು ವಿಶ್ವ ಕಲ್ಯಾಣಕಾರಿಗಳಂದ್ರೆ ಶುದ್ಧ ಸಂಕಲ್ಪದ ಶಕ್ತಿಯಿಂದ ವಿಶ್ವ ಕಲ್ಯಾಣ ಮಾಡೋ ಕೆಲಸ ಇನ್ನ ತುಂಬಾ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಯಾರು ಮಾಡ್ತಾರೆ? ನೀವು ಬಾಬಾ ನಾನ್ ಮಾಡ್ಬಿಡ್ತೀನಿ, ನೀನ್ ರೈಟ್ ಹ್ಯಾಂಡ್ ಅಂತ ಹೇಳ್ತೀರಾ, ಈ ಲೆಫ್ಟ್ ಹ್ಯಾಂಡ್ ಅಂತಾನು ಹೇಳೋದಲ್ಲ. जैसे वर्तमान समय ब्रह्म बाप अव्यक्त रूपधारी बन शुद्ध संकल्प की शक्ति से आप सबकी पालना कर रहे हैं, सेवा की वृद्धि के सहयोगी बन आगे बढ़ा रहे हैं, ये विशेष सेवा शुद्ध संकल्प की शक्ति की चल रही है. तो ब्रह्मा बाप समान अभी इस विशेषता को अपने में बढ़ाने का तपस्या के रूप में अभ्यास करना है. ಬ್ರಹ್ಮ ಬಾಬಾ ಮೇಲಿದ್ದನು ಮಕ್ಕಳನ್ನ ಪ್ರೇರಣೆ ಕೊಡೋದು ಸೇವೆ ಜಾಸ್ತಿ. ಬಾಬಾ ಮೇಲೋದ್ಮೇಲೆ ನೋಡಿ ಹೆಂಗ ಮಿಂಟ್ ಮೋಟರ್ ತರ ಓಡೋಗ್ಬಿಡ್ತು ಸೇವೆ. ಎಲ್ಲ ಶುದ್ಧ ಸಂಕಲ್ಪ ಶಕ್ತಿಯ ಕಮಾಲ್ ಮಕ್ಕಳೇ. ನೀವಿದ ಶುದ್ಧ ಸಂಕಲ್ಪ ಶಕ್ತಿ ಹೆಂಗ್ ಜಮಾ ಮಾಡ್ಬೇಕು ನೋಡ್ರಿ. ಏನ್ ಹೇಳ್ತಿದಾರೆ? ಅಂಡರ್ಲೈನು ಕೇಳಿಸ್ತಿದ್ಯಾ ಮನೆಯಲ್ಲಿ? ಬುದ್ಧಿ ಒಂದ್ ಸೆಕೆಂಡ್ ಅಲ್ಲಿ ಜೀರಿಂಬೆ ತರ ಓಡೋಗ್ಬಿಡುತ್ತೆ ಕೇಳ್ತಾ ಕೇಳ್ತಾ. ವಾಪಸ್ ತನ್ರಿ. ಬ್ರಹ್ಮ ತಂದೆಯ ಸಮಾನ ಈ ಶುದ್ಧ ಸಂಕಲ್ಪಗಳ ಶಕ್ತಿಯ ವಿಶೇಷತೆಯನ್ನ ಜಮಾ ಮಾಡಕ್ಕೆ ವಿಶೇಷ ಇದನ್ನ ತಪಸ್ಯ ರೂಪದಲ್ಲಿ ಅಭ್ಯಾಸ ಮಾಡ್ರಿ. ತಪಸ್ಸು ದೃಢವಾಗಿ. ಒಂದು ಸಾಧಾರಣ ವ್ಯರ್ಥ ಬಿಡ್ರಿ, ಸಾಧಾರಣ ಬಂದ್ರು ಕೆನೆ ಹೊಡಿರಿ. ತಪಸ್ಯ ಅರ್ಥಾತ್ ದೃಢತಾ ಸಂಪನ್ನ ಅಭ್ಯಾಸ. ತಪಸ್ಸಂದ್ರೆ ದೃಢತಾ ಸಂಪನ್ನ ಅಭ್ಯಾಸ. साधारण को तपस्या नहीं कहेंगे. अभी तपस्या के लिए समय दे रहे हैं. अभी क्यों दे रहे हैं? क्योंकि इस समय आपके बहुत काल में जमा हो जाएगा. बाप दादा सभी को बहुत काल की प्राप्ति कराने के निमित्त है. ತಂದೆ ಹೇಳೋದು ಸಾಧಾರಣ ಪುರುಷಾರ್ಥಕ್ಕೆ ತಪಸ್ಸನ್ನಲ್ಲ. ಅಂದ್ರೆ ಸಾಧಾರಣ ಪುರುಷಾರ್ಥ, ಸಾಧಾರಣ ಯೋಗ ಏನೋ ಕೂತಿರೋದು ಯೋಗದಲ್ಲಿ ಇನ್ನೇನೋ ನೆನಪು ಬಂತು, ಅಲ್ಲೇನೋ ನೆನಪು ಬಂತು, ಇನ್ನೇನೋ ಆಯ್ತು ಇಡೀ ಟೈಮ್ ಹಂಗ್ ಸಂಕಲ್ಪ ನಡ್ಸ್ಕೊಂಡು ಎದ್ಬಿಟ್ಟಿದ್ದು. ವೈಟ್ ಲೈಟ್ ರೆಡ್ ಲೈಟ್ ಚೇಂಜ್ ಆಗ್ಬಿಡ್ತು. ಮನೆಯಲ್ಲಿ ಕೂತಿದ್ರು ಬಾಬಾ ಅಂತ 1 ನಿಮಿಷ 4 ನಿಮಿಷ ಇನ್ಯಾವುದೋ ಯೋಚನೆ, ಇನ್ನೆಲ್ಲ ಹೋಗಿ ಬಂತು ಬುದ್ಧಿ, ಇನ್ಯಾವ್ಯಾವುದೋ ವಿಚಾರಗಳು. ಇದೆಲ್ಲ ವೇಸ್ಟ್. ಇದೊಂದು ತಪಸ್ಸಂತ ಹೇಳಲ್ಲ ಅಂತಿದ್ದಾರೆ ಬಾಬುವರು. ಅದರಿಂದ ಅಂದ್ರೆ ಅರ್ಥ ನೀವು ಯೋಚನೆ ಮಾಡಿ. ಮನಸ್ಸು ಬುದ್ಧಿ ಎಷ್ಟು ಕೊಳಕಾಗ್ಬಿಟ್ಟಿದೆ. ಯಾವುದನ್ನ ತನ್ನ ಹತೋಟಿಯಲ್ಲಿ ತರ್ಲಿಕ್ಕೆ ಎಷ್ಟು ತಾಳ್ಮೆ ಬೇಕು. ತಪಸ್ಸಿನ ತರಹ ನೀವು ಮನಸ್ಸನ್ನ ಶುದ್ಧ ಸಂಕಲ್ಪಗಳಲ್ಲಿ ಮನಸ್ಸು ಬುದ್ಧಿಯನ್ನು ಬ್ಯುಸಿ ಮಾಡಿ ಜಮಾ ಮಾಡಿ ಮಕ್ಕಳು ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಜವಾಬ್ದಾರಿ ಅಷ್ಟು ದೊಡ್ಡದಿದೆ.
ಯಾಕೆ ನಾನು ಈಗಲೇ ಈ ತಪಸ್ಸಿಗೆ ಟೈಮ್ ಕೊಡ್ತಿದ್ದೀನಿ, ಏನೇನು ತಪಸ್ಸು ಲಿಸ್ಟ್ ಹಾಕೊಂಡ್ರಿ ತಾನೆ ನೀವೆಲ್ಲ. ಈಗ ಈ ಸೆಕೆಂಡಿಂದನೇ ತಪಸ್ ಶುರು ಆಗ್ಬಿಡ್ಬೇಕು. ತಪಸ್ಸಿಗೆ ಯಾಕೆ ಟೈಮ್ ಕೊಡ್ತಿದ್ದೀನಿ ಅಂದ್ರೆ ಬಹುಕಾಲದಲ್ಲಿ ನಿಮ್ದು ಜಮಾ ಆಗ್ಬಿಡುತ್ತೆ. ಬಹುಕಾಲದ ಟೈಮ್ ಪಾಸ್ ಆಗ್ಬಿಟ್ರೆ ಆಮೇಲೆ ಜಮಾ ಆಗಲ್ಲ. ಈಗ ಏನೇನ್ ಮಾಡ್ತಿರೋ ಆದಿಯಿಂದ ಅಂತ್ಯದವರೆಗೆ ಎಲ್ಲ ಜಮಾ ಮಾಡ್ಕೋಬಹುದು ಮಕ್ಕಳೇ ಅಂತ ಹೇಳ್ತಿದ್ದಾರೆ. बाप दादा सभी को बहुत काल की प्राप्ति कराने के निमित्त है. बाप दादा सभी बच्चों को बहुत काल के राज्य भाग्य अधिकारी बनाना चाहते हैं. तो बहुत काल का समय बहुत थोड़ा है, इसलिए हर बात के अभ्यास को अंडरलाइन, हर बात के अभ्यास को तपस्या के रूप में करो. हर ज्ञान की पॉइंट, हर बात ತಪಸ್ಸು. ತಪಸ್ಸು ಅಂದ್ರೆ ದೃಢತಾ ಸಂಪನ್ನ ಅಭ್ಯಾಸ. ಅಳ್ಳಾಡಂಗಿಲ್ಲ. ಏನ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕು, ಯೋಗದಲ್ಲಿ ಡಾನ್ಸ್ ಆಗ್ತಾ ಇರುತ್ತೆ. ಯೋಗದಲ್ಲಿ ಕೂತ್ರೆ ಎಲ್ಲ ಬೀಳ್ತಾನೆ ಇರ್ತಾರೆ ಚೇರಿಂದ, ಯಾಕಂದ್ರೆ ಕೆಳಗಡೆ ಟಪ್ ಅಂತ. ಹಂಗೆ ನಿದ್ದೆ, ಕೂತ್ರು ಗೋಡೆ ಹೊಡ್ಕೊಳ್ತಾ ಇರ್ತಾರೆ, ಅಷ್ಟೊಂದು ನಿದ್ದೆ ಬರ್ತದೆ. ಏನು ಹೇಳೋದು, ಬಾಬಾ ಹೇಳೋದು ನೀಂದ್ ಬಿ ನಿದ್ರಾ ಜೀತ್ ಅಂತ ಹೇಳ್ತಾರೆ. ಅದು ಒಂದು ಸಬ್ಜೆಕ್ಟ್ ಅಂದ್ರೂ ಮರ್ತೋಗ್ತಾರೆ ಬ್ರಾಹ್ಮಣರು. ಬಟ್ ಅದು ಬೇರೆ ಸಬ್ಜೆಕ್ಟ್ ಬಿಡ್ರಿ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಬಹುಕಾಲದ ರಾಜ್ಯ ಭಾಗ್ಯ ತಗೊಳಕ್ಕೆ ಬಹುಕಾಲದ ಟೈಮ್ ಇದು ಮಕ್ಕಳೇ. ಆದಿಯಿಂದ ಅಂತ್ಯದವರೆಗೆ ರಾಜರಾಗ್ಬೇಕಲ್ವಾ ನೀವು, ಅದಕ್ಕೆ ಪುರುಷಾರ್ಥ ಮಾಡ್ರಿ ಅಂತ ಹೇಳ್ತಿದ್ದಾರೆ. तो बहुत काल का समय अभी बहुत थोड़ा है, इसलिए हर बात का अभ्यास. बहुत काल, ಈಗ ಇದೊಂದೇ ಇಷ್ಟೇ ಟೈಮ್ ಇರೋದು, ಅದ್ರಲ್ಲಿ ಬೇಗ ಬೇಗ ಪುರುಷಾರ್ಥ ಮಾಡಿ ಆದಿಯಿಂದ ಲಾಸ್ಟ್ ಇಡೀ ಕಲ್ಪಕ್ಕೆ ಜಮಾ ಮಾಡ್ಕೊಳಕ್ಕೆ ಇದೊಂದಿಷ್ಟು ಟೈಮ್ ಇದೆ. ಅದನ್ನ ಪ್ರತಿಯೊಂದು ಮಾತನ್ನ ತಪಸ್ಸಿನ ರೂಪದಲ್ಲಿ ಅಭ್ಯಾಸ ಮಾಡಿ. ಅದಕ್ಕೇನೆ ಈ ವಿಶೇಷ ಟೈಮ್ ಕೊಡ್ತಾ ಇದ್ದೀನಿ. क्योंकि समय ऐसा आएगा जिसमें आप सभी को दाता और वरदाता बन थोड़े समय में अनेकों को देना पड़ेगा. तो सर्व खजानों के जमा का खाता संपन्न बनाने के लिए समय दे रहे हैं. ನಾನು ಈ ಟೈಮ್ ಏನಕ್ಕೆ ಕೊಡ್ತಿದ್ದೀನಿ ಅಂದ್ರೆ, ಇದು ಇಂಥ ಟೈಮ್ ಬರುತ್ತೆ, ನೀವು ನಿಮ್ಗೋಸ್ಕರ ಯೋಗ, ನಿಮ್ಗೋಸ್ಕರ ಏನು ಮಾಡ್ಕೊಳಕ್ ಇನ್ ಟೈಮ್ ಇರಲ್ಲ. ಈಗ ಹಂಗೆ ಇದೆ. ಬಟ್ ಈಗ ಕರೋನಾ ಹಂಗ್ ಬಂದ್ಬಿಡ್ತು, ಯಾವ್ದು ನಿಮ್ಮ ಟೈಮು, ನಿಮಗ್ ಕೊಡೋ ಟೈಮ್ ಅನ್ನ ಎಕ್ಸ್ಟ್ರಾ ಕೊಟ್ಬಿಟ್ರು ಬಾಬುವ್ರು. ಈ ಟೈಮ್ ನೀವು ಕೈ ಬಿಟ್ಬಿಟ್ರಿ ಅಂದ್ರೆ ಇನ್ ಮುಗ್ದೋಯ್ತು. ಬಾಬುವ್ರು ಕ್ಷಮೆ ಮಾಡಲ್ಲ, ಇದಂತೂ ಗ್ಯಾರಂಟಿ ವಿಷಯ. ಅದಕ್ಕೇನ್ ಹೇಳ್ತಿದ್ದಾರೆ, ನೀವು ಎಲ್ಲರಿಗೆ ದಾತ ವರದಾತನಾಗಿ ಸ್ವಲ್ಪ ಸಮಯದಲ್ಲಿ ಎಲ್ಲಾ ಖಜಾನೆ ಕೊಡ್ಬೇಕಾಗುತ್ತೆ. ಅದಕ್ಕೇನೆ ನೀವು ಖಜಾನೆಗಳಿಂದ ಸಂಪನ್ನರಾಗ್ಲಿಕ್ಕೆ ಈ ಟೈಮ್ ಕೊಡ್ತಾ ಇದ್ದೀನಿ. ಈಗೇನು ಎಷ್ಟು ತಿಂಗಳಿದೆಯೋ ಅಷ್ಟು ತಿಂಗಳು ಮೌನವಾಗಿರಿ. ಇಡೀ ದಿನ ಕೂತ್ಕೊಂಡು 8 ಗಂಟೆ ತಪಸ್ಸು ಮಾಡ್ರಿ. 8 ಗಂಟೆ ಕೂತ್ಕೊಂಡಂತ ಅಂದ್ರೆ 8 ಗಂಟೆ ನಡೀತಾ ಕೂತ್ಕೊಳ್ತಾ ಸ್ಥಿತಿ ಇರ್ಲಿ. ಆ ತರ ನೀವು ಟ್ರೈ ಮಾಡಿ. ಏನ್ ಒಳಗಡೆ ಗಲೀಜಿದೆ ಎಲ್ಲ ಕಿತ್ತಾಕ್ಬಿಡ್ರಿ, ಸುಟ್ಟಾಕ್ಬಿಡ್ರಿ, ಭಸ್ಮ ಮಾಡ್ಬಿಡಿ. ಸೋ ದಟ್ ಅದು ಬೀಜದಿಂದ ದೇಹಾಭಿಮಾನದ ಯಾವ ರೀತಿ ನೀತಿ ಬರ್ಕೊಡು. ಇದನ್ನ ಇವತ್ತು ದೃಢ ಸಂಕಲ್ಪ ಮಾಡಿ ಪ್ರಾಮಿಸ್ ಮಾಡ್ರಿ. ಎಲ್ರು ಮಾಡ್ತಿದ್ದೀರಾ? ಅಲ್ಲಿ ಬಾಬಾನ ಹತ್ರ ಎದುರು ಕೂತಿದ್ದೀರಾ? ಮೇಲೆ ಕೆಳಗೆ ಕೂತಿದ್ದೀರಾ? ಬಿಲ್ಕುಲ್ ಬರೆದು ಪ್ರಾಮಿಸ್ ಮಾಡಿ, ಬಾಬಾ ಇವತ್ತಿಂದ ಹಳೆ ಸಂಸ್ಕಾರ ಒಂದ್ ಸಂಕಲ್ಪನು ಬರಕ್ ಬಿಡಲ್ಲ ನಾನು ಅಂತ. ದೂಸರಿ ಬಾತ್, ಇನ್ನೇನಕ್ಕೆ ಟೈಮ್ ಕೊಡ್ತಾ ಇದ್ದೀನಿ, ವಿಘ್ನ ವಿನಾಶಕ್ಕ ಸ್ವಲ್ಪ ಇವತ್ತು ಟೈಮ್ 10 ನಿಮಿಷ ಎಕ್ಸ್ಟ್ರಾ ತಗೊಳ್ಳಿ. विघ्न विनाशक या समाधान स्वरूप बनने का जो वायदा किया है, तो विघ्न विनाशक स्वयं के प्रति भी और सर्व के प्रति भी बनने का विशेष दृढ़ संकल्प और दृढ़ स्वरूप दोनों हो. सिर्फ संकल्प नहीं लेकिन स्वरूप भी हो. इस वर्ष बाप दादा एक्स्ट्रा चांस दे रहे. ಲಾಟ್ರಿಗಳು ನೋಡ್ರಿ, ಟೈಮ್ ಎಕ್ಸ್ಟ್ರಾ ಕೊಡ್ತಿದೀನಿ, ಎಲ್ಲದಕ್ಕೆ ಎಕ್ಸ್ಟ್ರಾ ಕೊಡ್ತಿದೀನಿ ಅಂತ. ವಿಘ್ನ ವಿನಾಶಕರಾಗಿ ಸಮಾಧಾನ ಸ್ವರೂಪರಾಗೋ ಪ್ರಾಮಿಸ್ ಏನ್ ಮಾಡಿದೀರ ನನಗೆ. ಫಸ್ಟ್ ಸ್ವಯಂನ ವಿಘ್ನಗಳ ಪ್ರತಿ, ನಿಮ್ದೇನ್ ನಿಮ್ ಸಂಸ್ಕಾರಗಳದ್ದು ವಿಘ್ನನೋ, ಸ್ವಭಾವಗಳ ವಿಘ್ನನೋ, ನಿಮ್ಮ ಇಂದ್ರಿಯಗಳ ವಿಘ್ನನೋ, ಏನ್ ವಿಘ್ನಗಳಿದೆ ಒಬ್ಬೊಬ್ಬರಿಗೆ ಒಂದೊಂದು. ಕಣ್ಣು ಕೆಲವರಿಗೆ ಮೋಸ ಅಂದ್ರೆ ಕಿವಿ ಕೆಲವರಿಗೆ ಮೋಸ, ಬಾಯಿ ಕೆಲವರಿಗೆ ಮೋಸ, ಕೈ ಕೆಲವರಿಗೆ ಮೋಸ, ಕಾಲು, ಹಿಂಗೆ ಏನೆಲ್ಲ ಇದೆ ಮನಸ್ಸು ಬುದ್ಧಿ ಕೆಲವರಿಗೆ ಪೂರ ಮೋಸನೆ. ಅದಕ್ಕೆ ಹೇಳ್ತಿದ್ದಾರೆ, ಇದನ್ನ ದೃಢತಾ ಸಂಪನ್ನ ರೂಪದಲ್ಲಿ, ದೃಢ ಸಂಕಲ್ಪ, ದೃಢ ಸ್ವರೂಪದಲ್ಲಿ
ನೀವು ವಿಘ್ನ ವಿನಾಶಕರಾಗಿ ಸ್ವಯಂ ಪ್ರತಿ ಫಸ್ಟ್ ಆಗ್ರಿ, ಆಮೇಲೆ ಬೇರೆಯವ್ರ ಪ್ರತಿ. ಸಂಕಲ್ಪ ಮಾಡೋದಲ್ಲ ಬಾಬಾ ವಿಘ್ನ ವಿನಾಶಕ ಆಗ್ಬಿಡ್ತೀನಿ ಇವತ್ತಿಂದ ಅಂತ ಬರೀ ಗಿಳಿ ಹಿಡ್ದಂಗಲ್ಲ. ದೃಢ ಸಂಕಲ್ಪ ಇರ್ಲಿ, ಒಂದೂನು ಹಳೇದಿರ್ಕೂಡ್ದು, ಆಕ್ಟಿವ್ ಆಗಿರ್ಬೇಕು. ಅದಕ್ಕೆ ಈ ವರ್ಷದಲ್ಲಿ ಎಕ್ಸ್ಟ್ರಾ ಚಾನ್ಸ್ ಕೊಡ್ತಿದ್ದೀನಿ. जिसको भी विघ्न विनाशक बनने का विशेष भाग्य लेना है वो इस वर्ष ले सकते हैं. इस वर्ष को विशेष वरदान है, लेकिन वरदान लेने के लिए विशेष 2 अटेंशन देना पड़े. 2 ಮಾತಿನ ಅಟೆನ್ಷನ್ ಕೊಡ್ಬೇಕು. ವರದಾನ ಈ ವರ್ಷ ವರದಾನದ ವರ್ಷ. ವಿಘ್ನ ವಿನಾಶಕರಾಗಿ ವಿಶೇಷ ಭಾಗ್ಯವನ್ನ, ಈಗ ಬಾಬನಿಂದ ವರದಾನ ತಗೊಳಕ್ ಅಡ್ಡ ಇರೋದೇನ್ ಹೇಳ್ರಿ? ಎಲ್ಲರಿಗೂ ಅವ್ರವ್ರ ಸ್ವಭಾವ ಸಂಸ್ಕಾರಗಳೇ ಅಡ್ಡ. ಅದರಿಂದ ಈ ವರ್ಷ ನಾನು ಈ ವರದಾನ ಕೊಡಕ್ ರೆಡಿ ಇದ್ದೀನಿ, बट आ वरदान तक 2 मात अटेंशन. एक तो सदा बाप समान देने वाले बनना है, लेने की भावना नहीं रखनी है. रिगार्ड मिले स्नेह मिले तब स्नेही बने, व रिगार्ड मिले तब रिगार्ड दे नहीं. दाता के बच्चे मुझे देना है, लेने की भावना नहीं रखनी है. श्रेष्ठ कर्म करते हुए दूसरे तरफ से मिलना चाहिए, ये भावना नहीं रखनी. ಅಂದ್ರೆ ಇದಕ್ಕೆ ಮುಖ್ಯ ಮಾತೇನು ಅಂದ್ರೆ, ನೀವು ಕೊಡೋರಾಗಬೇಕು, ತಗೊಳ್ಳೋರಲ್ಲ. ಎಲ್ಲರ ಪರಿಸ್ಥಿತಿ ಏನು ಹೆಚ್ಚು ಕಡಿಮೆ ಯಾವಾಗ ಡಬಲ್ ಡೋಲ್ ಆಗೋದು. ಅವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ, ನಮಗೆ ಮಾತ್ರ ಇಲ್ಲ. ನಮಗೆ ಮಾತ್ರ ಸ್ನೇಹ ತೋರಿಸ್ತಾರೆ, ನನಗೆ ಮಾತ್ರ ಇಲ್ಲ. ಇವ್ರಿಗೆ ಮಾತ್ರ ಹಂಗ್ ಮಾಡ್ತಾರೆ, ನಂಗೆ ಮಾತ್ರ ಇಲ್ಲ. ಈ ಕಂಪ್ಯಾರಿಸನ್ ಏನಿದೆ, ಫೀಲಿಂಗ್ಸ್ ಏನಿದೆ, ಒಬ್ಬ ಹೇಳ್ತಾರೆ ನಿಮಗೆ ಕೊಡೋದು ನೀವು ತಗೊಳ್ಬೇಕು, ಅವ್ರು ಕೊಡ್ಬೇಕನ್ನೋದು ಇಟ್ಕೊಳ್ಳೇಬೇಡಿ. ಬರೀ ನೀವು ಕೊಡಿ, ರೆಗಾರ್ಡ್ ನೀವು ಕೊಡಿ, ಸ್ನೇಹ ನೀವು ಕೊಡಿ, ಪೊಸಿಷನ್ ನೀವು ಕೊಡಿ, ಎಲ್ಲ ನೀವು ಕೊಡಿ. ನೀವು ತಗೊಳ್ಳೋದು ನೋಡ್ಬೇಡಿ. ಯಾಕೆಂದ್ರೆ ನಮ್ ತಂದೆ ದೊಡ್ಡ ಸೀಟ್ ಕೊಟ್ಟಿದ್ದಾರೆ, ನಮಗ್ ಸಮಾನದ ಸೀಟು. ಅವ್ರಿಗಿಂತ ರೆಸ್ಪೆಕ್ಟ್ ಕೊಡೋರು ಇದಾರ, ಅವ್ರಿಗಿಂತ ಪ್ರೀತಿ ಮಾಡೋರು ಇದಾರ. ಮನುಷ್ಯರೇನ್ ಪ್ರೀತಿ ಮಾಡೋದು ನಮ್ಮನ್ನ? ಏನ್ ಮಾಡ್ತಾರೆ? ಎಷ್ಟ್ ಮಾಡ್ತಾರೆ? ಬರೀ ಬಾಯಿ ಮಾತು. ಏನ್ ಮಾಡ್ಬೋದು? ಏನು ಮಾಡಕ್ಕಾಗಲ್ಲ. ನಿಜವಾದ ನಾವು ಯಾರಿಗ್ ಬಾಯಾರಿದ್ವಿ ಹೇಳ್ರಿ? ನನ್ ತಂದೆ ಬರ್ಲಿ, ನನ್ ಬಾಬಾ ಬರ್ಲಿ, ಅವ್ರು ನನ್ ಪ್ರೀತಿ ಮಾಡ್ಬೇಕು ಅಂತ ತಾನೇ ಆಸೆ ಪಟ್ಟಿದ್ದು. 2 ಯುಗ ಕರೆದಿದ್ದು, ಹೋಗಿ ಹೋಗಿ ಟೆಂಪಲ್ಗಳು ಹುಡುಕೊಂಡು ಬಂದಿದ್ದು. ಈಗ ಬಾಬಾ ಬಂದಿರುವಾಗ ಅವ್ರ ಪ್ರೀತಿ, ಅವ್ರು ಕೊಡೋ ಮರ್ಯಾದೆ, ಅವ್ರು ಕೊಡೋ ಸೀಟು, ಅದು ಬಿಟ್ಬಿಟ್ಟು ಭಿಕ್ಷೆ ಬೇಡಕ್ ಹೋಗದ? ನಂಗೊಂದಿಷ್ಟು ಅಯ್ಯೋ ಸ್ನೇಹ ಕೊಡ್ಲಿಲ್ಲಲ್ಲ, ಈ ರೆಗಾರ್ಡ್ ಕೊಡ್ಲಿಲ್ಲಲ್ಲ, ಇದೇನಾದ್ರೂ ಇದೆಯಾ ಅರ್ಥ? ನನ್ನನ್ನು ಯಾರು ಕೇಳಲಿಲ್ಲಲ್ಲ, ಹೇಳಲಿಲ್ಲಲ್ಲ, ಯಾರೇನ್ ಕೇಳೋದು? ಇದು ಬಾಬಾ ಹೇಳ್ತಾರೆ, ಸ್ವಮಾನ ಇರೋರಿಗೆ ಇವೆಲ್ಲ ಬರಲ್ಲ. ತನ್ನ ಸ್ವಮಾನ ಇರಬೇಕು. ದಾತನ ಮಗು, ನಮ್ಮಪ್ಪ ವರದಾತ, ಜಗತ್ತಿಗೆಲ್ಲ ಕೊಡಕ್ಕಿದೀನಿ ಅಂತ ತಿಳ್ಕೊಳ್ಳೋರಿಗೆ ಇನ್ನು ಬೇರೆಯವ್ರು ಏನ್ ಕೊಡೋದು? ಮನುಷ್ಯರು ಲೇನೆ ಭಾವನೆನೇ ಇಟ್ಕೋಬೇಡಿ ಅಂತಿದ್ದಾರೆ ಬಾಬೂರು. ಬರೀ ಕೊಡೋ ಭಾವನೆ. ನಾನು ಇಷ್ಟು ಮಾಡಿದೆ, ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ನನಗೆ, ಇವ್ರಿಗೊಂದಿಷ್ಟು ಕೃತಜ್ಞತೆ ಇಲ್ಲ, ಏನ್ ಭಿಕ್ಷೆ ನಾನು ಬೇಡ್ತಾ ಇರೋದು? ಯಾರಿಗೇನು ಮಾಡ್ಲಿಲ್ಲ. ಫಸ್ಟ್ ನನಗೆ ಬುದ್ಧಿಯಲ್ಲಿರ್ಬೇಕು. ನಾವು ಏನೆಲ್ಲ ಸೇವೆ ಮಾಡ್ತೀವಿ, ನೀವು ರಾತ್ರಿ ಹಗಲು ಮಾಡಿ ನಮಗೆ ಬುದ್ಧಿಯಲ್ಲಿರ್ಬೇಕು. ನನಗೆ ನಾನು ಮಾಡ್ಕೊತಿದ್ದೀನಿ, ನನ್ನ ಭಾಗ್ಯ, ನಾನು ಪುಣ್ಯ ಮಾಡ್ಕೋತೀನಿ. ನಾನೇನು ಯಾರ ಮೇಲೆ ದಯ ತೋರಿಸ್ತಾ ಇಲ್ಲ. ಯಾರಿಗೆ ಈ ಕರ್ಮ ಫಿಲಾಸಫಿ ಅರ್ಥ ಆಗುತ್ತೆ, ಅವ್ರು ಎಂದೂ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಏನೇ ನಾವು ಮಾಡಿದ್ರು, ಬೇರೆಯವ್ರ ಬಗ್ಗೆ ಶುಭ ಭಾವನೆ ಮಾಡಿದ್ರು, ಶುಭ ಭಾವನೆ ಇಟ್ಕೊಂಡು ನೀವು ಸಹಯೋಗ ಕೊಡ್ತಿರೋ, ಏನ್ ಮಾಡ್ತಿರೋ, ಅದ್ ನನ್ ಪುಣ್ಯ ಮಾಡ್ಕೊಂಡೆ. ಅವ್ರ ಮೇಲೆ ಮೆಹರ್ಬಾನಿ ಮಾಡ್ಲಿಲ್ಲ ನಾನು. ಇದು ಸರಿಯಾದ ರೀತಿಯಲ್ಲಿ ಕರ್ಮ ಸಿದ್ಧಾಂತ ಜಗತ್ತಿಂದ ಅರ್ಥ ಆಗ್ಬಿಡ್ಬೇಕು. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬೂರು? ಶ್ರೇಷ್ಠ ಕರ್ಮ ಕರ್ತೆ ಹುಯೇ दूसरे तरफ से मिलना चाहिए, वो भावना नहीं रखना है. श्रेष्ठ फल का फल भी श्रेष्ठ होता है. ಈಗ ಸೇವೆ ಶ್ರೇಷ್ಠ ಕರ್ಮ ಅಲ್ವಾ? ಅದ್ರ ಫಲ ನಂಗೆ ಸಿಗ್ಬೇಕು, ಎಲ್ರು ವಾವಾ ಅನ್ಬೇಕಂತ ತಿಳ್ಕೊಬೇಡ್ರಿ. ಶ್ರೇಷ್ಠ ಕರ್ಮದ ಫಲ ಶ್ರೇಷ್ಠ ಸಿಗುತ್ತೆ. ಜಮಾ ಆಯ್ತು, ಎಕ್ಸ್ಪೆಕ್ಟ್ ಮಾಡಿದೆ, ಮುಗ್ದೆ ಹೋಯ್ತು, ಇಲ್ಲೇ ತಿನ್ಬಿಟ್ರಿ ಅಂತ. ये नॉलेज आप जानते हो, लेकिन करने समय ये संकल्प नहीं रखना. एक तो वरदान लेने के पात्र बनने के लिए सदा दाता बनकर के रहना, और दूसरा विघ्न विनाशक बनना है तो समाने की शक्ति सदा विशेष रूप में अटेंशन रखना. स्वयं प्रति भी समाने की शक्ति का आवश्यक है. सागर के बच्चे हो, सागर की विशेषता ही समाना.
ಕೇಳಿ ಏನೇನು ಈ ಬಾಬುರ್ಗೆ ಒಂದೊಂದು ಲೈನ್ ಒಂದ್ ಸಾಗರ ತರ ಇದೆ. ಈ ಸುಮ್ನೆ ಓದ್ಕೊಂಡು ಹೋಗ್ಬಿಡ್ಲಾ? ಇವತ್ತಿನ ಮುರಳಿ ತುಂಬಾ ದೊಡ್ಡದು. ಅದಕ್ಕೇನ್ ಹೇಳ್ತಿದ್ದಾರೆ, ನೀವು 20 ಸಾರಿ ಓದ್ಬೇಕಿದೆ ನಾ ಮುರಳಿನ ಒಂದೊಂದು ಲೈನ್ ಕೂತ್ಕೊಂಡು. ಶ್ರೇಷ್ಠ ಕರ್ಮ ಮಾಡಿದಾಗ ಶ್ರೇಷ್ಠ ಫಲ ಸಿಗುತ್ತೆ ಅಂದ್ರೆ ಬಾಬಾ ಹೇಳ್ತಾರೆ ಈ ಜ್ಞಾನ ನಿಮಗೆ ಗೊತ್ತಿದೆ, ಬರೀ ಇನ್ಫಾರ್ಮೇಶನ್ ಅಂತ ಅಲ್ಲ, ತಿಳುವಳಿಕೆಗೆ ಹೋಗ್ಬೇಕಾ ತಿಳುವಳಿಕೆ. ಆದ್ರೆ ಮಾಡೋ ಸಮಯದಲ್ಲಿ ಬಾಬಾ ಹೇಳ್ತಾರೆ ಮರ್ತು ಬಿಡ್ತೀರಾ. ದಾತನಾಗೋದ್ರ ಬದಲಾಗಿ ಲೇವತ ಮಾಡಕ್ ಹೋಗ್ತೀರಾ. ವಿಘ್ನ ವಿನಾಶಕ ತನ್ನ ವಿಘ್ನ ವಿನಾಶಕ ಆಗೋದ್ರ ಬದಲಾಗಿ ಇನ್ನೊಬ್ರು ಯಾಕೆ ವಿಘ್ನ ತಂದ್ರು ಅಂತ ನೋಡ್ತೀರಾ. ಹಂಗ ಮಾಡಂಗಿಲ್ಲಲ್ಲ, ರೀಸನ್ ನಾನ್ ತಾನೆ. ಅದಕ್ಕೆ ಈ 2 ಮಾತು, ಒಂದು ನಿರಂತರ ದಾತನಾಗಿರ್ಬೇಕು, ಇನ್ನೊಂದು ವಿಘ್ನ ವಿನಾಶಕನಾಗಿರ್ಬೇಕು. ನನ್ನ ವರದಾನ ತಗೊಳಕ್ಕೆ ವಿಘ್ನ ವಿನಾಶಕನಾಗಿರ್ಲಿಕ್ಕೆ ಬಾಬಾ ಹೇಳ್ತಾರೆ ಅಳವಡಿಸ್ಕೊಳ್ಳೋ ಶಕ್ತಿ ಬೇಕು. ತಂದೆ ಸಾಗರ ಅಲ್ವಾ, ಸಾಗರನ ಮಕ್ಕಳಲ್ವಾ ನೀವು. ಸಾಗರಲ್ಲಿ ಏನ್ ಹಾಕಿದ್ರು ಟಪ್ ಅಂತ ಎಲ್ಲ ಕೆಳಗಡೆ ಹೊಟ್ಟೋಗ್ಬಿಡುತ್ತೆ. ಸಾಗರ ಅಳವಡಿಸ್ಕೊಳುತ್ತಾ, ಚೆಲ್ಲುತ್ತಾ, ಎಲ್ಲ ತಗೊಂಡ್ಬಿಡುತ್ತೆ. ಆ ತರ ನೀವ್ ಇರ್ಬೇಕು ಮಕ್ಕಳೇ. ತನ್ನ ಪ್ರತಿನೂ ಅಳವಡಿಸ್ಕೊಳ್ಳೋ ಶಕ್ತಿ ಬೇಕಂತ ಹೇಳ್ತಿದ್ದಾರೆ ಕೇಳಿ. तो जिसमें समाने की शक्ति होंगी वही शुभ भावना कल्याण की भावना कर सकेंगे. इसलिए दाता बनना है, समाने की शक्ति स्वरूप सागर बनना है. ये 2 विशेषताएं सदा कर्म तक लाना है. कई बार कई बच्चे कहते हैं सोचा तो था यही करेंगे लेकिन करने के टाइम बदल गया. तो इस वर्ष में 4 ही बातों में एक ही समय समानता का विशेष अभ्यास करना. समझा ಅಂತಿದ್ದಾರೆ ಬಾಬಾ. ಇದೆಲ್ಲ ನಾನೇನ್ ತಿಳುವಳಿಕೆ ಕೊಟ್ಟೆ ಮಕ್ಕಳೇ, ತಿಳುವಳಿಕೆ ಹೋಯ್ತಾ, ಬುದ್ಧಿಯಲ್ಲಿ ತಿಳುವಳಿಕೆ ಕೂತ್ಕೋತಾ ಅಂತ ಕೇಳ್ತಿದ್ದಾರೆ. ಏನ್ ಉತ್ತರ ಕೊಡ್ತಾ ಇದ್ದೀರ ಅಲ್ಲಿ ಕೂತ್ಕೊಂಡು? ಇಲ್ಲ ಅಲ್ಲಿಂದ ಹೇಳ್ಕೊಂಡ್ ಬಂದಂಗ ಇಲ್ಲಿಂದ ಸುರಿದೋಗ್ಬಿಡುತ್ತಾ ಏನ್ ಕತೆ? ಬಾಬಾ ಹೇಳ್ತಿದ್ದಾರೆ ಕೆಲವು ಸಾರಿ ಮಕ್ಕಳು ಹೇಳ್ತಾರಂತೆ ಅಳವಡಿಸ್ಕೊಳ್ಳೋ ಶಕ್ತಿಯಲ್ಲಿ ಸಾಗರರಾಗಿ ಮಕ್ಕಳೇ ಎಲ್ಲ ಕೊಡೋದ್ರಲ್ಲಿ ಸಾಗರರಾಗಿ ಅಂತಂದ್ರೆ, ಅಯ್ಯೋ ನೋಡು ನಾನಿಷ್ಟು ಮಾಡಿದೆ ಅವ್ರಿಗೆ ಮಾಡ್ಬಿಟ್ರಲ್ಲ, ಹೆಂಗ್ ಇಮಿಡಿಯೇಟ್ ಬಂದ್ಬಿಡುತ್ತೆ ಎಲ್ಲ ತಲೆ ಮೇಲೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬುರು, ಕೆಲವು ಸಾರಿ ಹೇಳ್ತಾರೆ ಬಾಬಾ ನಾನು ಅಂದ್ಕೊಂಡಿದ್ದೆ ಯಾವಾಗ್ಲೂ ಕೊಡ್ತಾ ಇರ್ಬೇಕು, ಯಾವಾಗ್ಲೂ ಅಳವಡಿಸ್ಕೊಳ್ಳೋ ಶಕ್ತಿ ಇಟ್ಕೊಂಡು. ಅಳವಡಿಸ್ಕೊಳ್ಳೋ ಶಕ್ತಿ ಅಂದ್ರೆ ಯಾರು ಏನೇ ಇರ್ಲಿ ಅದ್ ಸಂಕಲ್ಪನೂ ನಡಿಕೂಡ್ದು, ಫುಲ್ ಸ್ಟಾಪ್. ಅವ್ರ ಪ್ರತಿ ಇನ್ ರಿಟರ್ನ್ ಶುಭ ಸಂಕಲ್ಪ, ಶುಭ ಭಾವನೆ. ಅದು ದಾದಿಗಳದೆಲ್ಲ ಎಕ್ಸಾಂಪಲ್ ಕೇಳಿದಿರ. ಅವ್ರ ಮುಂದೆನೆ ಅವ್ರಿಗೆ ಏನೇನ್ ಬೇಕೋ ಹೇಳಿದ್ರು ಟೋಲಿ ಕೊಟ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅರ್ಥ ಆಯ್ತಾ ಮಕ್ಕಳೇ ಅಂತಿದ್ದಾರೆ ಬಾಬುರು. ಈ ಸಮಯ ಸಮಾನತೆಯ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಎಲ್ಲದೂ ಸಮಾನವಾಗಿರ್ಬೇಕು. ಏನ್ ಸಂಕಲ್ಪ, ಅದು ಮಾತು, ಅದು ಕರ್ಮದಲ್ಲಿ, ಅದು ಸಂಬಂಧ ಸಂಪರ್ಕದಲ್ಲಿ. ತಂದೆ ಏನೇನು ಹೇಳಿದಾರೋ ಅದೆಲ್ಲ 4ರಲ್ಲಿನೂ ಸಮಾನವಾಗಿರ್ಬೇಕು. ಏರಾಫೇರಿ ಮಾಡಬೇಡಿ. ಅರ್ಥ ಆಯ್ತಾ ಮಕ್ಕಳೇ? तो एक बात खजानों को जमा करने का और दाता बन देने का संस्कार नेचुरल रूप में धारण हो जाए, उसके लिए समय दे रहे. ಇವತ್ತೆಲ್ಲ ಲಿಸ್ಟ್ ಹಾಕೊಂಡೆ ತೋರಿಸ್ರಿ, ಕಳಿಸ್ರಿ ನಮಗೆ ಏನೇನ್ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಹಂಗಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾರು ಕೇಳೋರಿಲ್ಲ ಅಂತ. ಶಿವಬಾಬಾನೇ ಕೇಳ್ತಿದ್ದಾರೆ ಅಂತ ತಿಳ್ಕೊಂಡೆಲ್ಲ ಈ ವರ್ಷ ನನ್ಗೇನೇನು ಕೊಟ್ಟಿದ್ದಾರೆ ಅಂತ ಲಿಸ್ಟ್ ಹಾಕೊಳ್ಳಿ. ಏನ್ ಹೇಳ್ತಿದ್ದಾರೆ ಬಾಬುರು, ಒಂದು ಖಜಾನೆ ಶುದ್ಧ ಸಂಕಲ್ಪದ ಖಜಾನೆ ಜಮಾ ಮಾಡಕ್ ಟೈಮ್ ಕೊಟ್ಟಿದ್ದೀನಿ. ಇನ್ನೊಂದು ಸದಾ ದಾತನಾಗಿ ಆ ಖಜಾನೆ ಎಲ್ಲ ಬೇರೆಯವ್ರಿಗೆ ಕೊಡೋಕ್ ಟೈಮ್ ಕೊಟ್ಟಿದ್ದೀನಿ. ಅದನ್ನ ತನ್ನಲ್ಲಿ ಒಂದು ಕೊಡಕ್ಕೆ, ಇನ್ನೊಂದು ನ್ಯಾಚುರಲ್ ರೂಪದಲ್ಲಿ ಆ ಶುದ್ಧ ಸಂಕಲ್ಪ ಶಕ್ತಿ ಧಾರಣೆಯಲ್ಲಿ ಬರೋಕೆ ಟೈಮ್ ಕೊಡ್ತಾ ಇದ್ದೀನಿ. विघ्न तो विघ्न विनाशक बनना और बनाना, इसमें सदा के लिए अपना नंबर निश्चित करने का चांस दे रहे हैं. कुछ भी हो स्वयं तपस्या करो और किसका विघ्न समाप्त करने में सहयोगी बनो. खुद कितना भी झुकना पड़े लेकिन ये झुकना सदा के लिए झूलों में झूलना है. जैसे श्री कृष्ण को कितना प्यार से झुलाते रहते, ऐसे अभी बाप तुम बच्चों को अपनी गोदी के झूले में झुलाएंगे और भविष्य में रतन जड़ित झूले में झुलाएंगे. भक्ति में पूज्य बन झूले में झूलेंगे. तो झुकना मिटना ये महानता है. मैं क्यों झुकूं, ये झुके, इसमें अपने को कम नहीं समझो. ये झुकना ही महानता है. ये मरना नहीं,
अविनाशी प्राप्तियों में जीना है, इसलिए सदा विघ्न विनाशक बनना है और बनाना है. ತಂದೆ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು, ವಿಘ್ನ ವಿನಾಶಕರಾಗಬೇಕು ಮತ್ತೆ ಅನ್ಯರನ್ನು ಮಾಡಬೇಕು. ಇದರಲ್ಲಿ ವಿಘ್ನ ವಿನಾಶಕರಾಗಿ ಮಾಡೋದ್ರಲ್ಲಿ ನಿಮ್ಮ ನಂಬರ್ ಫಿಕ್ಸ್ ಮಾಡ್ಕೊಳಕ್ಕೆ ನಾನು ಟೈಮ್ ಕೊಡ್ತಿದ್ದೀನಿ. ನೀವು ರಾಜ ಆದ್ರೂ ಆಗ್ಬೋದು, ಪ್ರಜೆ ಆದ್ರೂ ಆಗ್ಬೋದು, ಇನ್ನೊಂದಾದ್ರೂ ಆಗ್ಬೋದು, ಏನಾದ್ರೂ ಆಗ್ಲಿ. ಆದ್ರೆ ಸ್ವಯಂ ತಪಸ್ಯ ಹಂಗ ಮಾಡ್ಕೊಳ್ಳಿ, ನಿಮ್ಮಲ್ಲಿರೋ ವಿಘ್ನ ನೀವೇ ಸಮಾಪ್ತಿ ಮಾಡಿ ಅನ್ಯರಿಗೆ ಸಹಯೋಗಿಗಳಾಗ್ರಿ. ಅವ್ರ ವಿಘ್ನ, ಅವ್ರ ಸಂಸ್ಕಾರದ ವಿಘ್ನ ದೂರ ಮಾಡಕ್ ಸಹಯೋಗ ಕೊಡ್ರಿ. ತಾನು ಅದಕ್ಕೆ ಎಷ್ಟಾದ್ರೂ ತಲೆ ಬಾಗ್ಬೇಕಾ, ಮಿಟ್ಟನ ತನ್ನ ಅಳಿಸ್ಕೋಬೇಕಾ? ಆದ್ರೆ ನೀವು ಬಾಗ್ರಿ, ತಲೆ ಬಾಗ್ರಿ, ನಿಮ್ಮನ್ನ ಅಳಿಸ್ಕೋಬೇಕಾ ಅಳಿಸ್ಕೊಳ್ರಿ, ಏನ್ ಬೇಕೋ ತ್ಯಾಗ ಮಾಡ್ರಿ, ಆದ್ರೆ ಮಾಡ್ರಿ. ಆದ್ರೆ ನಾನೇನು, ಅವ್ರು ಹೇಳ್ತಾರಲ್ಲ, ಅವ್ರು ಫಸ್ಟ್ ಮಾಡ್ಲಿ ಆಮೇಲೆ ನಾನ್ ಮಾಡ್ತೀನಿ. ಯಾವಾಗ್ಲೂ ಕೆಲವ್ರದ್ದು ಹಿಂಗ್ ಕಾಂಪಿಟೇಷನ್, ನಾನೇನ್ ಕಡಿಮೆನಾ, ನೀನೇನ್ ಹೇಳೋದು ನಾನೇನ್ ಮಾಡೋದು, ಈ ತರ ಏನು ಅಹಂಕಾರದ ಪ್ರದರ್ಶನಗಳಿದೆಯಲ್ಲ, ಅದನ್ನ ಬಾಬಾ ಹೇಳ್ತಾರೆ ಅಳಿಸ್ರಿ. ಅಳಿಸಿ ಸದಾ ಸಹಯೋಗಿ ಆಗೋದ್ ನೋಡ್ರಿ. ಅದ್ರ ರಿಸಲ್ಟ್ ಏನ್ ದೊಡ್ಡದು. ಒಂದು, ನನ್ನ ಮಡಿಲಲ್ಲಿ ನಾನು ಯಾವಾಗ್ಲೂ ಕೂರಿಸ್ಕೊಂಡು ಉಯ್ಯಾಲೆ ತೂಗ್ತಾ ಇರ್ತೀನಿ. ಇನ್ನೊಂದು, ಕೃಷ್ಣನ್ ಜೊತೆ ಹೋಗಿ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತೀರ. ಆಮೇಲೆ ಭಕ್ತಿಯಲ್ಲಿ ದ್ವಾಪರದಲ್ಲಿ ಭಕ್ತರು ಅವರು ಉಯ್ಯಾಲೆಯಲ್ಲಿ ತೂಗ್ತಾರೆ ನೋಡ್ರಿ, ಹಂಗೆ ಅಲ್ಲಿನೂ ತೂಗಿಸ್ಕೊಳ್ತೀರ. ಅದಕ್ಕೆ ಮಕ್ಕಳೇ, ಅಯ್ಯೋ ನಾನೇ ಬಾಗ್ಬೇಕು, ನಾನೇ ಕಳಿಸ್ಬೇಕು ಅಂತ ತಿಳ್ಕೊಬೇಡಿ. ಇದು ಮಹಾನತೆ. ಎಲ್ರೂ ಅಳವಡಿಸ್ಕೊಳ್ಳೋ ಶಕ್ತಿ ಇಲ್ಲದೆ, ಸಹನೆ ತಾಳ್ಮೆ ಇಲ್ಲದೆ ಯಾರು ತಲೆಬಾಗಕ್ಕಾಗಲ್ಲ. ಅದಕ್ಕೆ ಇದು ಮಹಾನತೆ ಅಂತಾರೆ, ಈ ಮಹಾನ್ ಧಾರಣೆ ಇದು. ಇದ್ರ ರಿಸಲ್ಟ್ ಇಷ್ಟು ದೊಡ್ಡದು. ನಾನೇ ಮಾಡ್ಬೇಕು, ನಾನೇ ಇದ್ ಮಾಡ್ಬೇಕು, ಅದ್ರಲ್ಲಿ ನಾನೇ ಕಡಿಮೆ ಆಗ್ಬಿಡ್ತೀನಿ, ನನ್ನ ರೆಸ್ಪೆಕ್ಟ್ ಹೊಟ್ಟೋಗ್ಬಿಡುತ್ತೆ ಅಂತ ತಿಳ್ಕೊಬೇಡಿ. ರೆಸ್ಪೆಕ್ಟ್ ಅಲ್ಲ, ಈ ಶುಡ್ ಬಿ ಮಾಡೆಲ್. ಬ್ರಹ್ಮ ಬಾಬಾ ಏನ್ ಮಾಡ್ಲಿಲ್ಲ ಹೇಳ್ರಿ. ಅದಕ್ಕೆ ಹೇಳ್ತಾರೆ, ಇದು ಈ ಜುಕ್ನ ಕ್ಯಾ ಸದಾ ಕಾಲಕ್ಕೆ ವಿಘ್ನ ವಿನಾಶಕರಾಗಬೇಕು, ಮಾಡಬೇಕು, ಅವಿನಾಶಿ ಪ್ರಾಪ್ತಿಗಳಲ್ಲಿ ಬದುಕಬೇಕು. ಅದಕ್ಕೆ ಟೈಮ್ ಕೊಡ್ತಿದ್ದೀನಿ. इसमें फर्स्ट डिवीजन में आने का जिसको चांस लेना है ले सकते हो. ये विशेष चांस लेने के समय का बाप दादा महत्व सुना रहे. तो समय के महत्व को जान तपस्या करना. ಈ ಟೈಮ್ ಸ್ಪೆಷಲ್ ಟೈಮ್. ಫಸ್ಟ್ ಡಿವಿಷನ್, ರಾಜ ವಿಶ್ವ ಮಹಾರಾಜನ್ ಜೊತೆ ಬರ್ಬೇಕಾ, ರಾಜನಾಗ್ಬೇಕಾ, ಏನ್ ಬೇಕೋ ಮಾಡ್ಕೊಂಬಿಡ್ಬೋದು. ಅದಕ್ಕೆ ವಿಶೇಷ ಚಾನ್ಸ್ ಕೊಡ್ತಿದ್ದೀನಿ. ಹಂಗ್ ತಿಳ್ಕೊಬೇಡಿ ಬಾಬಾ ನಮಗ್ ಚಾನ್ಸ್ ಕೊಟ್ಟಿರ್ಲಿಲ್ಲ ಅಂತ. ಈ ಸಮಯದ ಮಹತ್ವ ತಿಳ್ಕೊಂಡು ತಪಸ್ ಮಾಡ್ರಿ. ಈ ಟೈಮಿಗೆ ಕರೆಕ್ಟ್ ಆಗಿ ಮುರುಳಿ ಬಂದಿದೆ. ಈಗ ಕೂತ್ಕೊಂಡು ತಪಸ್ ಮಾಡ್ರಿ, ಮಾತು ಸ್ಟಾಪ್ ಮಾಡ್ರಿ. ಮಾತಾಡಿ ಆಡಿ ಅರ್ಧ ಕಲ್ಪ ಎಲ್ಲ ಹೋಯ್ತು ತಾಕತ್ತು. ಈಗ ಬಂದು ನಿಮ್ ಸಂಕಲ್ಪನೂ ಮಾತಾಡೋದು ಸ್ಟಾಪ್ ಮಾಡಿಸಿ. ಅದಕ್ಕೆ ವ್ಯರ್ಥವಾಗಿ ಕೂತ್ಕೊಂಡು ಕೊರಿಬೇಡ, ನನಗೆ ಬಂದ್ ಮಾಡು ಅಂತ. ಒಳಗಡೆ ಕೊರಿಯುತ್ತಲ್ಲ, ಅದಕ್ಕೆ ಹೊರಗಡೆನೂ ಕೊರಿತಾರೆ. ಒಳಗಡೆ ಸಮರ್ಥ ಶ್ರೇಷ್ಠ ಇರೋರು ಹೊರಗೆ ಕೊರೆಯಕ್ ಹೋಗಲ್ಲ. ತೀಸರಿ ಬಾತ್, ಮೂರನೇದು ಏನಕ್ಕೆ ಟೈಮ್ ಕೊಡ್ತಾ ಇದ್ದೀನಿ. समय प्रमाण जितना वायुमंडल अशांति और हलचल का बढ़ता जा रहा है, उसी प्रमाण बुद्धि की लाइन बहुत क्लियर होना चाहिए, क्योंकि समय प्रमाण टचिंग और कैचिंग इन दोनों शक्तियों की आवश्यकता है. एक तो बाप दादा के डायरेक्शन को बुद्धि द्वारा कैच कर सको. ಈ ಟೈಮ್ ಇನ್ನ ಏನಕ್ಕೆ ಕೊಡ್ತಿದ್ದೀನಿ, ಆಗ ಹೇಳಿದ್ದು ಈಗಿನ ವಾಯುಮಂಡಲ ಇನ್ನ ಇಷ್ಟು ತಮೋಗುಣಿ. ಈಗ ಲೈನ್ ಕ್ಲಿಯರ್ ಇದ್ದು ಏನು ಟಚಿಂಗ್ ಅಂಡ್ ಕ್ಯಾಚಿಂಗ್ ಪವರ್ ಅನ್ನ ನಿಮ್ಗೆ ಜಾಸ್ತಿ ಮಾಡ್ಕೊಳ್ಳಿ. ಅದಕ್ಕೆ ಟೈಮ್ ಕೊಡ್ತಾ ಇದ್ದೀನಿ. ಸೋ ದಟ್ ತಂದೆಯ ಡೈರೆಕ್ಷನ್ ಅನ್ನ ಎಮರ್ಜೆನ್ಸಿಯಲ್ಲಿ ಕ್ಯಾಚ್ ಮಾಡ್ಕೊಳ್ಬೇಕು, ಇಲ್ಲ ಫೇಲ್ ಆಗ್ಬಿಡ್ತೀರಾ. अगर लाइन क्लियर नहीं होंगी तो बाप के डायरेक्शन के साथ मनमत मिक्स हो जाती. ಲೈನ್ ಕ್ಲಿಯರ್ ಇಲ್ಲ, ಬಾಬಾ ಒಂದ್ ಹೇಳೋದು ನನಗೊಂದು ಅರ್ಥ ಆಗುತ್ತೆ, ಮನ್ಮತ ಮಿಕ್ಸ್ ಆಗ್ಬಿಡುತ್ತೆ, ರಿಸಲ್ಟ್ ಹೆಚ್ಚು ಕಡಿಮೆ ಆಗುತ್ತೆ. ಅವ್ರು ಮಿಕ್ಸ್ ಹೋನೇಕೆ ಕಾರಣ ಸಮಯ ಪರ್ ಧೋಖಾ ಕಾ ಸಕ್ತೆ. ಹೊರಗ್ ಬಾ ಅಂತಂದ್ರೆ ಒಳಗ್ ಕೂತ್ಕೋತಾರೆ, ಒಳಗ್ ಕೂತ್ಕೊ ಅಂದ್ರೆ ಹೊರಗ್ ಹೋಗ್ತಾರೆ. ಹಂಗಾಗ್ಬಿಟ್ರೆ ಕಷ್ಟ. जितना बुद्धि स्पष्ट होंगी उतना बाप के डायरेक्शन को स्पष्ट कैच कर सकेंगे. ಬಹುಕಾಲ ಬುದ್ಧಿ ಸ್ಪಷ್ಟವಾಗಿರ್ಬೇಕಂದ್ರೆ ಅದು ಕ್ಲೀನ್ ಅಂಡ್ ಕ್ಲಿಯರ್ ಇರ್ಬೇಕು, ಲೈನ್ ಕ್ಲಿಯರ್ ತಗೊಳಕ್ಕೆ. जितना बुद्धि की लाइन क्लियर होंगी उतना स्वयं की उन्नति के प्रति, सेवा की वृद्धि के प्रति और सर्व आत्माओं के दाता बन
देने की शक्तियां सहज बढ़ती जाएंगी और टचिंग होंगी। इस समय इस आत्मा के प्रति सहज सेवा का साधन व स्व उन्नति का साधन यही यथार्थ है। तो वर्तमान समय प्रमाण ये दोनों शक्तियों की बहुत आवश्यकता है। इसको बढ़ाने के लिए एक नामी और एकानामी वाले बनना, एक बाप दूसरा न कोई, ಈ ತರ ಸದಾ ಬುದ್ಧಿಯ ಲೈನ್ ಕ್ಲಿಯರ್ ಇರಬೇಕು. ಸದಾ ನಿರಂತರ ಸ್ವಯಂನ ಉನ್ನತಿ ಸೇವಾ ಪ್ರತಿ ವೃದ್ಧಿ ಆಗ್ಬೇಕಂದ್ರೆ ನೀವು ದಾತನಾಗಿ ಎಷ್ಟು ಕೊಡ್ತಾ ಹೋಗ್ತಿರೋ ನಿಮ್ ಶಕ್ತಿಗಳು ಜಾಸ್ತಿ ಆಗುತ್ತೆ. ಟಚಿಂಗ್ ಬರುತ್ತೆ ಈ ಆತ್ಮನಿಗೆ ಈ ಟೈಮಲ್ಲಿ ಇದನ್ನು ಕೊಡ್ಬೇಕನ್ನೋದು. ಯಾವ ಕಾರಣ ಇದು ಸ್ವಉನ್ನತಿಯ ಸಾಧನೆನೂ ಯಥಾರ್ಥವಾಗಿರುತ್ತೆ. ಇದರಲ್ಲಿ ಬೇರೆಯವ್ರಿಗೆ ಕೊಡೋದ್ರಿಂದ ಶಕ್ತಿಗಳೆಲ್ಲ ಮಲ್ಟಿಪ್ಲೈ ಆಗಿ ವಾಪಸ್ ಬರುತ್ತಲ್ಲ. ಟಚಿಂಗ್ ಮತ್ತೆ ಕ್ಯಾಚಿಂಗ್ ಇರೋದ್ರಿಂದ ಬಾಬಂದೆಲ್ಲ ಕ್ಲಿಯರ್ ಟಚಿಂಗ್ಸ್ ಆಗ್ತಾ ಹೋಗುತ್ತೆ. ವರ್ತಮಾನ ಸಮಯ ಎರಡೂ ಶಕ್ತಿ ಬೇಕು, ಟಚಿಂಗ್ ಅಂಡ್ ಕ್ಯಾಚಿಂಗ್. ಅದಕ್ಕೆ ಏನ್ ಮಾಡ್ಲಿ, ಇದನ್ನ ಜಾಸ್ತಿ ಮಾಡ್ಕೊಳಕ್ಕೆ ಟಚಿಂಗ್ ಅಂಡ್ ಕ್ಯಾಚಿಂಗ್ ಬರಕ್ ಇನ್ನೆರಡು ಮಾತೇನು, ಏಕ್ ನಾಮಿ ಅಂಡ್ ಎಕಾನಾಮಿ. एक नाम है, तेरे नाम से जीना है, तेरे नाम से मरना है बाबा. जदा जपा जपा शिव बाबा ನೆನಪಿರ್ಬೇಕು. ಅಂಡ್ ಎಕಾನಾಮಿ, ಏಕ್ ಬಾಪ್ ದೂಸರಾ ನ ಕೋಯಿ ಅಂದ್ರೆ ಒಂದ್ ಸಂಕಲ್ಪನೂ ವೇಸ್ಟ್ ಆಗಂಗಿಲ್ಲ. ಬರೀ ದುಡ್ಡು ವೇಸ್ಟ್ ಆಗೋದು ಅಷ್ಟೇ ಕೆಲವರು ಯೋಚನೆ ಮಾಡ್ತಾರೆ. ಆ ದುಡ್ಡಿನಿಂದ 1000 ಸಂಕಲ್ಪ ವೇಸ್ಟ್ ಮಾಡ್ತಾರೆ. ಅದು ವೇಸ್ಟ್ ಅರ್ಥ ಆಗಲ್ಲ ಜನಗಳಿಗೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬುವರು, एक बाप दूसरा न कोई ಅಂದ್ರೆ ಏನ್ ಹೇಳ್ತಾರೆ, दूसरे का लगाव और चीज है, लगाव तो रंग ही है लेकिन दूसरे के स्वभाव का प्रभाव अपने अवस्था को हलचल में लाता है. दूसरे के संस्कार बुद्धि को टक्कर में लाता है. उस समय बुद्धि में बाप है या संस्कार है. चाहे लगाव के रूप में हो बुद्धि को प्रभावित करे, चाहे टकराव के रूप में बुद्धि को प्रभावित करे, लेकिन बुद्धि की लाइन सदा क्लियर हो. एक बाप दूसरा ना कोई, इसको कहते हैं एक नामी. और एकानामी क्या है? एक नामी अंदे बाबा प्रभाव, लगाव and टकराव ಮೂರು ಮಾತು ಹೇಳ್ತಿದ್ದಾರೆ. ಈಗ ಬೇರೆಯವರ ಆಕರ್ಷಣೆಯ ಪ್ರಭಾವದಲ್ಲಿ ಅವರ ಮೋಹದಲ್ಲಿ ಬಂದು ಪಾಪಕರ್ಮಗಳನ್ನು ಬೇರೆ ಮಾಡೋದು. ಇನ್ನೊಂದೇನು, ಬೇರೆಯವ್ರ ಸಂಸ್ಕಾರ ಟಕ್ಕರು, ಯಾರೋ ಏನೋ ಅಂದ್ಬಿಟ್ರು, ಆ ಟಕ್ಕರು ಆ ಸಂಸ್ಕಾರ ಅವ್ರ ಮಾತೇ ನೆನ್ಪಿರುತ್ತೋ ಬಾಬಾ ನೆನ್ಪಿರ್ತಾರೋ, ಎರಡೂ ಇರ್ಕೂಡ್ದು. ಅದಕ್ಕೆ ಹೇಳಲಾಗುತ್ತೆ ಏಕ್ ನಾಮಿ, ಒಬ್ಬ ಬಾಬಾ ನನ್ನ ಬುದ್ಧಿಯಲ್ಲಿ ಇರ್ಬೇಕು. ಬೇರೆಯವ್ರ ಸಂಸ್ಕಾರನೂ ಅಲ್ಲ, ಬೇರೆಯವ್ರ ಮೋಹದ ಬೇರೆ ಮನುಷ್ಯರ ಭ್ರಮೆಗಳು ಅಲ್ಲ, ಬೇರೆ ಮನುಷ್ಯರು ದೇಹದಾರಿಗಳ ಚಿತ್ರ ನನ್ನ ತಲೆ ಒಳಗೆ ಇರ್ಕೂಡ್ದು. ಡಿಲೀಟ್ ಮಾಡ್ಬಿಡ್ರಿ. ನನ್ನ ತಂದೆ ಪರಮಧಾಮದಲ್ಲಿ ಕೂತ್ಕೊಂಡು ನೋಡ್ತಾ ಇರಿ. ಎಕಾನಮಿ ಏನು, ಉಳಿತಾಯ ಯೋಜನೆ. सिर्फ स्थूल धन की बचत को इकोनॉमी नहीं करते, वो भी जरूरी है, लेकिन समय भी धन है, संकल्प भी धन है, शक्तियां भी धन है. इन सब की इकोनॉमी व्यर्थ नहीं गवाओ. इकोनॉमी करना अर्थात जमा का खाता बढ़ाना. एक नामी और इकोनॉमी के संस्कार वाले ये दोनों शक्तियां टचिंग और कैचिंग का अनुभव कर सकेंगे. और ये अनुभव विनाश के समय नहीं कर सकेंगे. ये अभी से अभ्यास चाहिए. एक नामी एकानामी. एकानामी ಅಂದ್ರೆ ಬರೀ ಹಣದ ಎಕಾನಮಿ ಅದು ಮಾಡ್ಬೇಕು ಅವಶ್ಯಕ, ಆದರೆ ಸಮಯನೂ ಎಕಾನಮಿ ಮಾಡಬೇಕು. ಟೈಮ್ ಇಸ್ ಮನಿ. ಸಂಕಲ್ಪ ದೊಡ್ಡ ಮನಿ. ಶಕ್ತಿಗಳು ನಾನು ಏನೇನು ಕೊಟ್ಟಿದ್ದೀನಿ ಎಲ್ಲ ಖಜಾನೆ, ದೊಡ್ಡ ಹಣ, ಸಂಪತ್ತು, ಇದು ವೇಸ್ಟ್ ಆಗಂಗಿಲ್ಲ. ಸಂಕಲ್ಪದಿಂದ ಸಮಯ, ಶಕ್ತಿಗಳು ಎಲ್ಲ ಹೊರಟೋಗುತ್ತೆ. ಅಟೆನ್ಷನ್ ಪ್ಲೀಸ್ ಅಂತಾರೆ ಬಾಬಾ. ಇದನ್ನ ಎಷ್ಟು ಏಕನಾಮಿ ಎಕಾನಮಿಯಲ್ಲಿ ಇರ್ತಿರೋ ಒಂದು ವರದಾನದ ರೂಪದಲ್ಲಿ ಟಚಿಂಗ್ ಅಂಡ್ ಕ್ಯಾಚಿಂಗ್ ಬಂದ್ಬಿಡುತ್ತೆ ನಿಮ್ಗೆ. ಆದ್ರೆ ಲಾಸ್ಟ್ ಇದ್ ಮಾಡಕ್ಕಾಗಲ್ಲ. ಯುದ್ಧ ಕಾಲೇ ಅಭ್ಯಾಸ, ಶಸ್ತ್ರಾಭ್ಯಾಸ ಈಗ್ಲಿಂದನೇ ಅಭ್ಯಾಸ ಬೇಕು. ತಬ್ ಸಮಯ ಪರ್ ಇಸ್ ಅಭ್ಯಾಸ, ಈ 4 ಲೈನ್ ಇದೆ. तब समय पर इस अभ्यास के कारण अंत में श्रेष्ठ मत और गति को पा सकेंगे. आप समझो कि अभी विनाश का समय कुछ तो पड़ा है. चलो 10 वर्ष सही, लेकिन 10 वर्ष के बाद फिर ये पुरुषार्थ नहीं कर सकेंगे. कितना भी मेहनत करो नहीं कर सकेंगे, कमजोर हो जाएंगे. फिर अंत युद्ध में जाएगा, सफलता में नहीं.
त्रेतायुगी तो नहीं बनना है ना, मेहनत अर्थात तीर कमान. ಬಾಬಾ ಹೇಳ್ತಾರೆ ಈಗ ಅಂತಿಮ ಸಮಯ ವಿನಾಶ ಟೈಮ್ ಅಂತ ಹೇಳ್ತಿದ್ದೀರಾ. 10 ವರ್ಷ ಇರ್ಲಿ 12 ವರ್ಷ ಇರ್ಲಿ ಅದು ಬೇರೆ ವಿಷಯ, ಆದ್ರೆ ಆಮೇಲೆ ನಿಮಗೆ ಟೈಮ್ ಸಿಕ್ಕಲ್ಲ ಅಂತ ಹೇಳ್ತಿದ್ದಾರೆ ಬಾಬುರು. ಅವಾಗ ಈಗ್ಲಿಂದನೇ ಪರಿಶ್ರಮ ಪಡಿ, ಲಾಸ್ಟ್ ಅಲ್ಲಿ ಕೂತ್ಕೊಂಡು ನೀವು ಪರಿಶ್ರಮ ಪಟ್ರೆ ಸೀದಾ त्रेतायुग बिल्लू बाण. और सदा मोहब्बत में रहना, खुशी में रहना अर्थात मुरलीधर बनना, सूर्यवंशी बनना. मुरली नचाती है ना, तीर कमान निशाना लगाने से क्या होता है, मेहनत लगता है ना, तो कमानदारी नहीं मुरली वाला बनना है. इसलिए पीछे कोई उलझना नहीं देना कि थोड़ा सा फिर से एक्स्ट्रा समय दे दो, चांस दे दो, कृपा कर लो, ये नहीं चलेगा. इसलिए पहले से ही सुना रहे, चाहे पीछे आए हो या आगे, लेकिन समय के प्रमाण तो सभी को लास्ट स्टेज तक पहुंचने का समय है. तो ऐसी फास्ट गति से चलना पड़े, समझा. अच्छा, ತಂದೆ ಹೇಳ್ತಾರೆ ಲಾಸ್ಟ್ ಅಲ್ಲಿ ನನಗೆ ದೂರ ಕೊಡ್ಬೇಡಿ ಬಾಬಾ, ಒಂದಿಷ್ಟು ಕೃಪೆ ಮಾಡು, ಒಂದಿಷ್ಟು ಟೈಮ್ ಕೊಡು, ಅವಾಗ ನಾನು ಮಾಡಕ್ಕಾಗ್ಲಿಲ್ಲ, ಈಗ ಇಷ್ಟೇ ಇಷ್ಟು ಕೊಟ್ಬಿಡು, ನಾನು ಆಗ್ಬಿಡ್ತೀನಿ, ಏನೋ ಚಾನ್ಸ್ ಇಲ್ಲ, ಅದಕ್ಕೆ ಈಗ್ಲೇನೆ ಕೊಟ್ಬಿಡ್ತಿದ್ದೀನಿ, ಆಮೇಲೆ ನನ್ನ ಹತ್ರ ಏನೋ ನಡೆಯಲ್ಲ, ಮೊದ್ಲೇ ಹೇಳ್ಬಿಡ್ತಿದ್ದೀನಿ ಈ ಮಾತು ಕೇಳಿ. ಏನು ಶಿವಬಾಬಾ ಹೇಳ್ತಿದ್ದಾರೆ ಭಗವಂತ, ಏನೋ ಬಿಲ್ಲು ಬಾಣ ಹಿಡಿಯೋರಾಗ್ಬೇಡಿ, ಮುರಳೀಧರನಾಗ್ರಿ, ಜ್ಞಾನ ಮುರಳಿ ಸದಾ ಬುದ್ಧಿಯಲ್ಲಿರ್ಲಿ, ಜ್ಞಾನ ಮುರಳಿ ಮುಖದಲ್ಲಿರ್ಲಿ, ಕರ್ಮದಲ್ಲಿರ್ಲಿ, ಸಂಬಂಧ ಸಂಪರ್ಕದಲ್ಲಿರ್ಲಿ. ಆಗ ಬಾಬಾ ಹೇಳ್ತಾರೆ ಎಲ್ಲರಿಗೂ ಹೇಳ್ತೀನಿ, ಹೊಸಬ್ರು ಬಂದಿದ್ದೀರೋ, ಮೊದ್ಲು ಬಂದಿರೋರಿದ್ದೀರೋ, ಯಾರು ಬಂದಿರೋರಿದ್ದೀರೋ, ಅದರಿಂದ ಈಗ ಸಮಯ ಪ್ರಮಾಣ ಲಾಸ್ಟ್ ಸ್ಥಿತಿಗೆ ಅಂತಿಮ ಸಮಯ ಹತ್ರ ಬಂತು, ಅಲ್ಲಿ ಆ ಕರ್ಮಾತೀತ ಸ್ಥಿತಿ ಟೈಮ್ ಪ್ರಮಾಣ ಮುಟ್ಟಬೇಕು, ಅದಕ್ಕೆ ಈ ಟೈಮ್ ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಫಾಸ್ಟ್ ಗತಿಯಲ್ಲಿ ಹೋಗ್ಬೇಕು, ಇರುವೆ ತರ ನಡೆಯಂಗಿಲ್ಲ ಅಂತಿದ್ದಾರೆ ಬಾಬುರು. ರಾಕೆಟ್ಗಿಂತ ಸ್ಪೀಡ್ ಆಗಿ ಹೋಗ್ರಿ, ತಿಳ್ಕೊಂಡ್ರ. ಅಚ್ಚಾ, ಚಾರೋ ಓರ್ ಕೆ ಸರ್ವ ಸ್ನೇಹಿ ಬಚ್ಚೋं को, सदा दिल तख्त नशीन बच्चों को, सदा संतुष्टता की झलक दिखाने वाले बच्चों को, सदा प्रसन्नता की पर्सनालिटी में रहने वाले बच्चों को, सदा बेहद विशाल दिल, बेहद की विशाल बुद्धि धारण करने वाले विशेष आत्माओं को बाप दादा का स्नेह संपन्न याद प्यार और नमस्ते. नमस्ते नमस्ते. हम सब बच्चों की भी याद प्यार और नमस्ते नमस्ते. थैंक यू, शुक्रिया बाबा. वरदान, 5 विकारों रूपी दुश्मन को परिवर्तित कर सहयोगी बनाने वाले माया जीत जगत जीत भवा. 5 ವಿಕಾರ ರೂಪಿ ದುಶ್ಮನ್ ಶತ್ರುಗಳನ್ನ ಪರಿವರ್ತನೆ ಮಾಡಿ ನಿಮ್ಮ ಸಹಯೋಗಿ ಮಾಡ್ಕೊಳ್ಳೋದ್ರೆ ಮಾಯಾ ಜೀತ್ ಜಗತ್ ಜೀತ್. ಯಾರು ಮಾಡ್ಕೊಳ್ಳೋದು ಆ ವಿಕಾರಗಳನ್ನ? ನಿಮ್ಮ ಶತ್ರು ನೋಡ್ಬಿಟ್ಟು ಸೇವಾದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬುರು. विजयी दुश्मन का रूप परिवर्तन जरूर करता, तो आप विकारों रूपी दुश्मन को परिवर्तन कर सहयोगी स्वरूप बना दो, जिससे वो सदा आपके गुलाम करते रहेंगे. गुलामी करना है ना आपको. काम विकार को शुभ भावना के रूप में, क्रोध को रूहानी खुमारी के रूप में, लोभ को अनासक्त वृत्ति के रूप में, मोह को स्नेह के रूप में, देहाभिमान को स्वाभिमान के रूप में परिवर्तन कर दो, तो माया जीत जगत जीत हो जाएंगे. 5 ವಿಕಾರನ 5 ಸೇವಾದಾರಿ ಮಾಡ್ಕೊಳ್ಳಿ ರಾವಣನ. ಏನು? ಕಾಮ ವಿಕಾರವನ್ನ ಸದಾ ಸರ್ವರ ಪ್ರತಿ ಶುಭ ಕಾಮನೆಯ ರೂಪ, ಆತ್ಮ ಬಾಯಿ ಬಾಯಿ ಒಳ್ಳೆದಾಗ್ಲಿ. ಕ್ರೋಧವನ್ನ ಆತ್ಮೀಯ ನಶೆ ಖುಷಿಯಲ್ಲಿ ಶೀತಲತೆಯಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಲೋಭವನ್ನ ಅನಾಸಕ್ತ ರೂಪದಲ್ಲಿ, ಮೋಹವನ್ನ ಆತ್ಮಿಕ ಸ್ನೇಹದಲ್ಲಿ, ಅಭಿಮಾನವನ್ನ ಸ್ವಮಾನ ಸ್ವಾಭಿಮಾನದಲ್ಲಿ ಪರಿವರ್ತನೆ ಮಾಡಿದಾಗ ಮಾಯಾಜಿ ಜಗಜ್ಜಿ. ಸ್ಲೋಗನ್, रियल गोल्ड में मेरापन ही अलाय है, जो वैल्यू को कम कर देता है, इसलिए मेरेपन को समाप्त करो. ರಿಯಲ್ ಗೋಲ್ಡ್ ಆಗೋದ್ರಲ್ಲಿ ಅಲಾಯ್ ಯಾವುದು? ದೊಡ್ಡ ಅಲಾಯ್ ನಾನು ನಂದು, ಇದನ್ನ ಏನ್ ಮಾಡ್ಬಿಡಿ, ಸಮಾಪ್ತಿ ಮಾಡ್ಬಿಡಿ. ಆಗ ನೀವು ರಿಯಲ್ ಗೋಲ್ಡ್ ಆಗ್ಬಿಡ್ತೀರ. ನಾನು ನಂದು ಅನ್ನೋದು ಹೋಗು, ನಾನು ಅನ್ನೋದಿರೋದ್ರಿಂದ ನಂದು ಅಂತ ಇದೆ, ಅದನ್ನ ಡಿಲೀಟ್ ಮಾಡಿ ಅಂತಾರೆ ಬಾಬು. ಅರ್ಥ ಆಯ್ತಾ?
ಎಷ್ಟು ವಿಶಾಲ ಮುರುಳಿ ಬಾಬಾ ಕೂತ್ಕೊಂಡು ಎಷ್ಟು ವಿಶಾಲವಾಗಿ ಹೇಳ್ತಾರೆ. ರಾತ್ರಿ ಎಲ್ಲ ಕೂತಿರೋರು, ಬೆಳಗ್ಗೆ 8-10 ಗಂಟೆಗೆ ಹೋಗೋರು. ಇಷ್ಟು ಪಾಲನೆ, ಇಷ್ಟು ಪ್ರೀತಿ, ಇಷ್ಟು ಒಬ್ಬೊಬ್ಬರ ಹತ್ರ ಕೂತ್ಕೊಂಡು ಒಬ್ಬೊಬ್ಬರಿಗೆ ಶಕ್ತಿ ತುಂಬಿ ವರದಾನ ಕೊಟ್ಟು ಏನ್ ಮಾಡಲ್ಲ ಬಾಬಾ. ಈಗಲೂ ನೀವು ಹೋಗಿ ಮೇಲೆ ಕೂತ್ಕೊಂಡ್ರೆ ಯಾವಾಗ್ಲೂ ತಲೆ ಮೇಲೆ ಕೈ ಇಡ್ತಾರೆ. ಓಂ ಶಾಂತಿ. ಪುನಃ ಎಲ್ರೂ 1 ಗಂಟೆ ಇವತ್ತೆಲ್ಲ ಪುರುಷಾರ್ಥ ಮಾಡಬೇಕು. 10 ಗಂಟೆ ಒಳಗೆಲ್ಲ ನಾಷ್ಟ ಮಾಡ್ತಿರುವ ಯೋಗ. ಮತ್ತೆ 10:30 ಕ್ಲಾಸ್ ಇರುತ್ತೆ, ಮಿಸ್ ಮಾಡ್ಕೋಬೇಡಿ ಯಾರು. ಅಶರೀರಿ ಅವಸ್ಥೆ ಅದರಲ್ಲಿ ಎಲ್ಲ ಕೆಲವರಿಗೆಲ್ಲ ಡೌಟ್ ಇದೆಯಲ್ಲ, ಭಿನ್ನ ಭಿನ್ನ ಸ್ಥಿತಿಗಳೇನು ಅಂತ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದಕ್ಕೆ ಯಾರು ಮಿಸ್ ಮಾಡ್ಕೋಬೇಡಿ. ಓಂ ಶಾಂತಿ.